ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಆಧಾರಿತ ಚಿತ್ರವಾದ ಗಾಂಧಿ ಚಿತ್ರದ ವಿಶ್ಲೇಷಣೆಯ 2ನೇ ಭಾಗವನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನೀವು ಇನ್ನೂ ಈ ಸಂಚಿಕೆಯ ಮೊದಲನೇ ಭಾಗದ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಐ ಕಾರ್ಡ್ ನಲ್ಲಿ ಕೊಟ್ಟಿರ್ತೀನಿ. ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ತಿಳಿಯಲು ಬಯಸುವವರು ಈ 2 ವಿಡಿಯೋಗಳನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮಾತ್ರ ಕೊನೆಯಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಚಿತ್ರದ ಕಥೆಯನ್ನು ಪ್ರಾರಂಭಿಸೋಣ. ನಂತರ ಎಲ್ಲಾ ಮುಖಂಡರನ್ನು ಒಳಗೊಂಡ ಸಭೆಯೊಂದರಲ್ಲಿ ಬ್ರಿಟಿಷ್ ಉನ್ನತಾಧಿಕಾರಿಯು ಮಾತನಾಡುತ್ತಾ ಜಲಿಯನ್ ವಾಲಾಬಾಗ್ ಕಾಂಡದ ಬಗ್ಗೆ ಬ್ರಿಟಿಷ್ ಸರ್ಕಾರದ ಪರವಾಗಿ ಸಂತಾಪವನ್ನು ವ್ಯಕ್ತಪಡಿಸುತ್ತಾನೆ. ಆಗ ಗಾಂಧೀಜಿಯವರು, ನಮ್ಮ ಕೆಲವು ವಿಚಾರಗಳು ನಿಮ್ಮ ಶಾಸನವನ್ನು ಮೀರಿ ಹೋಗಿದ್ದವು, ಆದರೆ ಅವು ನಮ್ಮ ಅಭಿಪ್ರಾಯಗಳಾಗಿದ್ದವು ಎಂದು ತಿಳಿಸುತ್ತಾರೆ. ನೀವು ನಮ್ಮನ್ನು ನಿಯಂತ್ರಣದಲ್ಲಿಡಲು ಈ ರೀತಿ ರಕ್ತಪಾತವನ್ನು ಹರಿಸಿದ್ದು ಸರಿಯಲ್ಲವೆಂದು ಹೇಳುತ್ತಾರೆ. ಆಗ ಮತ್ತೊಬ್ಬ ಅಧಿಕಾರಿ, ನಮ್ಮ ಬ್ರಿಟಿಷ್ ಸರ್ಕಾರದ ಆಡಳಿತ ಇಲ್ಲದೆ ಹೋದರೆ ನಿಮ್ಮ ದೇಶವು ಅವ್ಯವಸ್ಥೆಯ ಗೂಡಾಗುತ್ತದೆ ಎನ್ನುತ್ತಾನೆ. ಅದಕ್ಕೆ ಗಾಂಧೀಜಿಯವರು, ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಯಾದರೂ ಹೊರಗಿನವರ ಆಡಳಿತಕ್ಕಿಂತ ಅದು ಕೆಟ್ಟದಾದರೂ ಸರಿಯೇ, ಸ್ಥಳೀಯ ಆಡಳಿತವನ್ನೇ ಬಯಸುತ್ತಾನೆ ಎನ್ನುತ್ತಾರೆ. ಅದಕ್ಕೆ ಆ ಅಧಿಕಾರಿಯು, ಈ ದೇಶವು ಅಲ್ಪಸಂಖ್ಯಾತರಾದ ಮುಸ್ಲಿಂ ಪಂಗಡದವರನ್ನೂ ಒಳಗೊಂಡಿದೆ, ಹೀಗಾಗಿ ಶಾಂತಿಯನ್ನು ಕಾಪಾಡಲು ಅವರನ್ನೂ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಎನ್ನುತ್ತಾನೆ. ಅದಕ್ಕೆ ಗಾಂಧೀಜಿಯವರು, ಎಲ್ಲಾ ದೇಶಗಳು ಅಲ್ಪಸಂಖ್ಯಾತ ಪಂಗಡಗಳನ್ನು ಹೊಂದಿವೆ, ಹಾಗೆಯೇ ನಾವು ಹೊಂದಿದ್ದೇವೆ, ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ, ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ. ನಾವು ಈ ದೇಶವನ್ನು ಬಿಟ್ಟು ಹೊರ ನಡೆಯುತ್ತೇವೆ ಎಂದು ನೀವು ಹೇಗೆ ಕಲ್ಪಿಸಿಕೊಳ್ಳುತ್ತೀರಾ ಎಂದು ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿ ಕೇಳುತ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಗಾಂಧೀಜಿಯವರು, ನೀವು ಖಂಡಿತವಾಗಿಯೂ ನಮ್ಮ ದೇಶವನ್ನು ಬಿಟ್ಟು ಹೊರ ನಡೆಯುತ್ತೀರಿ, ಏಕೆಂದರೆ ಕೇವಲ 1 ಲಕ್ಷ ಬ್ರಿಟಿಷ್ ಅಧಿಕಾರಿಗಳು 35 ಕೋಟಿ ಭಾರತೀಯರು ನಿಮಗೆ ಸಹಕರಿಸದೆ ಹೋದರೆ ನೀವು ಅವರನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮತ್ತು ನಾವೀಗ ಸಾಧಿಸಲು ಹೊರಟಿರುವುದೂ ಸಹ ಅದನ್ನೇ ಎನ್ನುತ್ತಾರೆ. ನಿಮಗೆ ನಮ್ಮ ದೇಶವನ್ನು ತೊರೆದು ಹೋಗುವ ಪ್ರೌಢಿಮೆ ಮತ್ತು ಜ್ಞಾನವು ಬರುವ ತನಕ ನಾವು ಶಾಂತಿಯುತ ಅಹಿಂಸಾತ್ಮಕ ಮತ್ತು ಅಸಹಕಾರ ಚಳುವಳಿಯನ್ನು ಮುಂದುವರಿಸುತ್ತೇವೆ ಎನ್ನುತ್ತಾರೆ. ಅಂದು ನಮ್ಮ ನಾಯಕರು ಆ ಸಭೆಯಿಂದ ಹೊರ ನಡೆದ ನಂತರ ಕೇವಲ ಬ್ರಿಟಿಷ್ ಅಧಿಕಾರಿಗಳು ಮಾತ್ರ ಚರ್ಚಿಸುತ್ತಾ ಗಾಂಧೀಜಿಯವರನ್ನು ಸೆರೆ ಹಿಡಿಯುವ ಬಗ್ಗೆ ಹೊಂಚು ಹಾಕುತ್ತಾ, ಗಾಂಧೀಜಿಯವರು ಏನೇ ಕಿಡಿಗೇಡಿತನವನ್ನು ಮಾಡಿದರೂ ಸಹ ನಾನು ಅವರನ್ನು ಆಗಿಸುವ ಆಲೋಚನೆಯನ್ನು ಹೊಂದಿಲ್ಲ ಎಂದು ಅಲ್ಲಿದ್ದ ಬ್ರಿಟಿಷ್ ಮೇಲಧಿಕಾರಿ ಹೇಳುತ್ತಾನೆ. ನಂತರ ಮತ್ತೊಂದು ಸಭೆಯಲ್ಲಿ ಕಸ್ತೂರಿಬಾ ಅವರು ಮಾತನಾಡುತ್ತಾ, ಎಲ್ಲರೂ ಇಂಗ್ಲೆಂಡಿನಿಂದ ಆಮದು ಮಾಡಿಕೊಳ್ಳುತ್ತಿರುವ ವಸ್ತ್ರಗಳನ್ನು ಖರೀದಿಸುತ್ತಿರುವ ಬಗ್ಗೆ ಮತ್ತು ಅದರಿಂದ ಭಾರತದಲ್ಲಿ ಉಂಟಾಗುತ್ತಿರುವ ನಿರುದ್ಯೋಗ, ಬಡತನ ಮತ್ತು ಹಸಿವಿನ ಬಗ್ಗೆ ಭಾಷಣವನ್ನು ಮಾಡುತ್ತಾರೆ. ನಂತರ ಗಾಂಧೀಜಿಯವರು ಭಾಷಣವನ್ನು ಮುಂದುವರಿಸುತ್ತಾ, ಸ್ವಾತಂತ್ರ್ಯವನ್ನು ಪಡೆಯಲು ನಾವು ಮೊದಲು ಅದಕ್ಕೆ ಅರ್ಹರಾಗಿರಬೇಕು, ಹಿಂದೂ ಮತ್ತು ಮುಸ್ಲಿಮರು ಸದಾ ಏಕತೆಯಿಂದ ಕೂಡಿರಬೇಕು, ಬ್ರಿಟಿಷರು ನಮ್ಮನ್ನು ಕೆಳವರ್ಗದ ಅಸ್ಪೃಶ್ಯರಂತೆ ನೋಡುತ್ತಾರೆ, ಆದರೆ ಅದಕ್ಕೂ ಮುನ್ನ ನಾವೆಲ್ಲರೂ ಮೊದಲು ನಮ್ಮಗಳ ಮಧ್ಯೆ ಇರುವ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಮತ್ತು ನಾವೆಲ್ಲರೂ ಬ್ರಿಟಿಷರನ್ನು ಧಿಕ್ಕರಿಸಬೇಕು ಎನ್ನುತ್ತಾರೆ. ಕ್ರಾಂತಿಯ ಮೂಲಕ ಅವರನ್ನು ಎದುರಿಸುವ ಬದಲು ಶಾಂತಿಯ ದೃಢತೆಯ ಮೂಲಕ ಅವರನ್ನು ಮೆಟ್ಟಿ ನಿಲ್ಲಬೇಕು ಎನ್ನುತ್ತಾರೆ. ಇಂಗ್ಲಿಷ್ ಕಾರ್ಖಾನೆಗಳು ನಮ್ಮ ಬಟ್ಟೆಗಳನ್ನು ತಯಾರಿಸುತ್ತಿರುವುದರಿಂದ ನಮಗಿಲ್ಲಿ ಬಡತನ ಉಂಟಾಗಿದೆ, ಹಾಗಾಗಿ ಅವರ ಬಟ್ಟೆಗಳನ್ನು ಸುಡುವುದರ ಮೂಲಕ ನಮ್ಮ ಕಿಚ್ಚನ್ನು ಲಂಡನ್ನಿನವರೆಗೂ ಹಬ್ಬಿಸೋಣ ಎನ್ನುತ್ತಾರೆ. ನಾವು ನಮ್ಮ ಮನೆಯಲ್ಲಿಯೇ ತಯಾರಿಸಿದ ಉಡುಪನ್ನು ಗೌರವದಿಂದ ಧರಿಸಿಕೊಳ್ಳಿ ಎನ್ನುತ್ತಾರೆ. ನಂತರದಲ್ಲಿ ಗಾಂಧೀಜಿಯವರ ಸಹಚರ ಲಂಡನ್ನಿನಿಂದ ಆಗಮಿಸಿರುವ ಸ್ಲೇಡ್ ಎಂಬ ಮಹಿಳೆಯನ್ನು ಸ್ವಾಗತಿಸಲು ಬಂದಿರುತ್ತಾನೆ. ಅಲ್ಲಿ ಅವನಿಗೆ ಮೊದಲು ಪಟೇಲರು ಮತ್ತು ಮೌಲಾನಾ ಆಜಾದ್ ಅವರು ಎದುರಾಗುತ್ತಾರೆ. ಸ್ಲೇಡ್ ಅವರು ಒಬ್ಬ ಇಂಗ್ಲಿಷ್ ಅಡ್ಮಿರಲ್ ಅವರ ಮಗಳಾಗಿರುತ್ತಾರೆ. ಅವರು ಹಲವಾರು ವರ್ಷಗಳಿಂದ ಗಾಂಧೀಜಿಯವರಿಗೆ ಪತ್ರಗಳನ್ನು ಬರೆಯುತ್ತಿರುತ್ತಾರೆ. ಈಗ ಈಕೆ ಇಲ್ಲಿ ಏನು ಮಾಡಲು ಬಂದಿದ್ದಾಳೆ ಎಂದು ಪಟೇಲರು ಕೇಳಿದಾಗ, ಆಕೆ ನಮ್ಮ ಜೊತೆ ಬದುಕಲು ಬಂದಿದ್ದಾಳೆ, ಗಾಂಧೀಜಿಯವರು ಇದಕ್ಕೆ ಒಪ್ಪಿದ್ದಾರೆ ಎಂದು ಆ ಸಹಚರ ಹೇಳುತ್ತಾನೆ. ಆಗ ಈ ವ್ಯಕ್ತಿ ಆ ಮಹಿಳೆಯನ್ನು ಗುರುತಿಸಿ ಸ್ಲೇಡ್ ಎಂದು ಕರೆದಾಗ ಆಕೆ ತನಗೆ ಗಾಂಧೀಜಿಯವರು ಮೀರಾ ಬೆನ್ ಎಂಬ ಹೆಸರನ್ನು ಇಟ್ಟಿರುವುದಾಗಿ, ಆ ಹೆಸರಿನಿಂದಲೇ ನನ್ನನ್ನು ನಾನು ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ ಎನ್ನುತ್ತಾಳೆ. ಆಕೆ ಗಾಂಧೀಜಿಯವರ ಆಶ್ರಮಕ್ಕೆ ಬರುತ್ತಿದ್ದಂತೆ ಗಾಂಧೀಜಿಯವರು ಆಕೆಯನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಂದಿನಿಂದ ನೀನು ನನ್ನ ಮಗಳು ಎಂದು ಹೇಳುತ್ತಾರೆ. ನಂತರ ಮೌಲಾನಾ ಆಜಾದ್ ಅವರು ಬಂಗಾಳದಲ್ಲಿ ನಡೆದ ಹಿಂದೂ ಮುಸ್ಲಿಂ ಗಲಭೆಯ ಕುರಿತು ಗಾಂಧೀಜಿಯವರಿಗೆ ವಿವರಿಸುತ್ತಾರೆ. ಈ ಗಲಭೆಯ ಕಾರಣದಿಂದಾಗಿ
ಬ್ರಿಟಿಷರು ತಮ್ಮ ಕಾನೂನನ್ನು ನಮ್ಮಗಳ ಮೇಲೆ ಬಿಗಿಗೊಳಿಸಲು ನಾವೇ ದಾರಿ ಮಾಡಿಕೊಟ್ಟಂತಾಗಿದೆ ಎಂದು ತಿಳಿಸುತ್ತಾರೆ. ಚಳುವಳಿಗಳು ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದರೂ ಸಹ ಇಲ್ಲಿನ ಪತ್ರಿಕೆಗಳ ವಾಕ್ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಕಿತ್ತುಕೊಂಡಿರುವುದರಿಂದ ವಾಸ್ತವಿಕ ಪರಿಣಾಮವನ್ನು ಮುಕ್ತವಾಗಿ ಎಲ್ಲರಿಗೂ ತಿಳಿಸಲಾಗುತ್ತಿಲ್ಲ. ಮೇಲಾಗಿ ಇಲ್ಲಿ ಘಟಿಸುತ್ತಿರುವುದರ ಬಗ್ಗೆ ನಮ್ಮವರಿಗಿರುವ ಮಾಹಿತಿಗಿಂತ ಹೆಚ್ಚಾಗಿ ಇಂಗ್ಲೆಂಡಿನವರಿಗೆ ಹೆಚ್ಚಿನ ಮಾಹಿತಿ ಇದೆ ಎನ್ನುತ್ತಾರೆ. ನಂತರ ಮೀರಾ ಬೇಂದ್ರೆಗೆ ಗಾಂಧೀಜಿಯವರು, ಈಗ ನಾವು ಇಂಗ್ಲೆಂಡಿನಿಂದ ಬಟ್ಟೆಗಳನ್ನು ಕೊಳ್ಳುವುದನ್ನು ನಿಲ್ಲಿಸಿರುವುದರಿಂದ ಅಲ್ಲಿನ ಕೆಲಸಗಾರರ ಪರಿಸ್ಥಿತಿ ಹೇಗಿದೆ ಎಂದು ವಿಚಾರಿಸುತ್ತಾರೆ. ಅದಕ್ಕೆ ಮೀರಾಬೆನ್ ಅವರು, ಇಲ್ಲಿನ ಪರಿಸ್ಥಿತಿಯ ಗಂಭೀರತೆಯನ್ನು ಅಲ್ಲಿನ ಜನರು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುತ್ತಾರೆ. ನಂತರ ಮತ್ತೊಂದು ಪಾಶ್ಚಿಮಾತ್ಯ ವಸ್ತ್ರಗಳ ಬಹಿಷ್ಕಾರದ ಚಳುವಳಿಯಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಗಲಭೆ ಉಂಟಾಗಿ ಪ್ರತಿಭಟನಾಕಾರರು ಉದ್ರಿಕ್ತರಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿ ಒಬ್ಬ ಪೊಲೀಸ್ ಪೇದೆಯನ್ನು ಹತ್ಯೆ ಮಾಡುತ್ತಾರೆ. ಈ ಒಂದು ವಿಚಾರವನ್ನು ಮಾತ್ರ ಬ್ರಿಟಿಷರು ತಡೆ ಹಿಡಿಯದೆ ಜಗತ್ತಿನ ಎಲ್ಲ ಪತ್ರಿಕೆಗಳಲ್ಲಿಯೂ ಮುದ್ರಣವಾಗುವಂತೆ ಮಾಡಿ ಭಾರತವು ಹಿಂಸಾತ್ಮಕ ರಾಷ್ಟ್ರ ಎಂದು ಬಿಂಬಿಸಿ ಭಾರತದ ಗೌರವಕ್ಕೆ ಮಸಿ ಬಳಿಯಲು ಯತ್ನಿಸಿರುತ್ತಾರೆ. ಈ ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಚರ್ಚೆ ಮಾಡುತ್ತಾರೆ. ಆಗ ಗಾಂಧೀಜಿಯವರು, ಈ ಹೋರಾಟವು ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತಿರುವುದನ್ನು ನೋಡಿ ಇದನ್ನು ಇಲ್ಲಿಗೆ ನಿಲ್ಲಿಸಲು ಸೂಚಿಸುತ್ತಾರೆ. ಆದರೆ ಉಳಿದವರೆಲ್ಲರೂ ಇದನ್ನು ವಿರೋಧಿಸುತ್ತಾರೆ. ಇಲ್ಲಿಯವರೆಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದವರ ಶ್ರಮವು ವ್ಯರ್ಥವಾಗುತ್ತದೆ ಎನ್ನುತ್ತಾರೆ. ಆಗ ಜಿನ್ನಾ ಅವರು, ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಘಟನೆಗೆ ಇದೊಂದು ಪ್ರತೀಕಾರವಷ್ಟೇ ಎನ್ನುತ್ತಾರೆ. ಆಗ ಗಾಂಧೀಜಿಯವರು, ಕಣ್ಣಿಗೊಂದು ಕಣ್ಣು ಎಂದು ಪಡೆಯುತ್ತಾ ಹೋದರೆ ಇಡೀ ಪ್ರಪಂಚವೇ ಕುರುಡಾಗುತ್ತದೆ ಎನ್ನುತ್ತಾರೆ. ಆಗ ಪಟೇಲರು, ಈಗ ಇಡೀ ಭಾರತವೇ ಒಂದು ಬದ್ಧತೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡುತ್ತಿದೆ. ಈಗ ನಾವು ನಮ್ಮ ಹೆಜ್ಜೆಯನ್ನು ಹಿಂದೆ ಇಟ್ಟರೆ ಮತ್ತೆ ಎಲ್ಲರನ್ನೂ ಒಟ್ಟುಗೂಡಿಸುವುದು ಬಹಳ ಕಷ್ಟದ ಕೆಲಸ ಎನ್ನುತ್ತಾರೆ. ಅದಕ್ಕೆ ಗಾಂಧೀಜಿಯವರು, ಕೊಲೆಗಳಿಂದ ರಕ್ತಪಾತದಿಂದ ಬರುವ ಸ್ವಾತಂತ್ರ್ಯ ನನಗೆ ಅವಶ್ಯಕತೆಯೇ ಇಲ್ಲ ಎನ್ನುತ್ತಾರೆ. ಆಗ ನೆಹರೂರವರು, ಇಡೀ ದೇಶವೇ ಈಗ ಹೋರಾಟವನ್ನು ಮಾಡುತ್ತಿದೆ, ಈಗ ನಾವು ಹೇಳಿದರೂ ಅವರು ಕೇಳುವ ಸ್ಥಿತಿಯಲ್ಲಿಲ್ಲ ಎನ್ನುತ್ತಾರೆ. ಆಗ ಗಾಂಧೀಜಿಯವರು, ನಾನು ಕೇಳಿಕೊಳ್ಳುತ್ತೇನೆ, ಒಂದು ವೇಳೆ ಅವರು ಕೇಳದೆ ಹೋದರೆ ಈ ಘಟನೆಯ ಹೊಣೆಗಾರಿಕೆಯನ್ನು ನಾನೇ ಹೊತ್ತು ಅವರು ಈ ಹಿಂಸೆಯ ಹೋರಾಟವನ್ನು ನಿಲ್ಲಿಸುವವರೆಗೂ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತೇನೆ ಎನ್ನುತ್ತಾರೆ. ಆಗ ನೆಹರೂರವರು, ಜನರೀಗ ಜಾಗೃತರಾಗಿದ್ದಾರೆ, ಅವರು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎನ್ನುತ್ತಾರೆ. ಅದಕ್ಕೆ ಗಾಂಧೀಜಿಯವರು, ಬಹುಶಃ ನಾನು ಸತ್ತರೆ ಅವರು ನಿಲ್ಲಿಸಬಹುದು ಎನ್ನುತ್ತಾರೆ. ಕೆಲವು ದಿನಗಳ ನಂತರ ಗಾಂಧೀಜಿಯವರ ಆಶ್ರಮದಲ್ಲಿ ಎಲ್ಲರ ಮುಖದಲ್ಲಿಯೂ ನೀರವ ಮೌನ ಆವರಿಸಿರುತ್ತದೆ. ಏಕೆಂದರೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದಲ್ಲಿ ಮಗ್ನರಾಗಿ ಕೆಲವು ದಿನಗಳು ಕಳೆದಿರುತ್ತವೆ. ಗಾಂಧೀಜಿಯವರನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಕಸ್ತೂರಿಬಾ ಅವರು ದುಃಖಿತರಾಗುತ್ತಾರೆ. ಆಗ ಮೀರಾಬೆನ್ ಅವರು, ದೇಶಾದ್ಯಂತ ಬಹುತೇಕ ಎಲ್ಲ ಕಡೆಯೂ ಹೋರಾಟವನ್ನು ನಿಲ್ಲಿಸಲಾಗಿದೆ ಎಂಬ ಮಾಹಿತಿಯು ಬಂದಿದೆ. ಈ ಕಾರಣದಿಂದಾಗಿ ನೀವು ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಬೇಕೆಂದು ತಿಳಿಸುತ್ತಾರೆ. ಅದಕ್ಕೆ ಗಾಂಧೀಜಿಯವರು, ಬಹುತೇಕವಾಗಿ ಅಲ್ಲ, ಸಂಪೂರ್ಣವಾಗಿ ಈ ಅಶಾಂತಿಯ ಹೋರಾಟ ನಿಲ್ಲುವವರೆಗೂ ನಾನು ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸುವುದಿಲ್ಲ ಎನ್ನುತ್ತಾರೆ. ನಂತರ ಗಾಂಧೀಜಿಯವರು ಮೀರಾಬೆನ್ ಅವರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ. ಅದೇನೆಂದರೆ, ಸತ್ಯ ಮತ್ತು ಪ್ರೀತಿ ಜಗತ್ತಿನಲ್ಲಿ ಎಲ್ಲೆಡೆಯೂ ಜಯವನ್ನು ಸಾಧಿಸಿದೆ. ಇದನ್ನೇ ನಾನು ನಂಬುತ್ತೇನೆ. ಮತ್ತು ಎಂದಾದರೂ ನಿನಗೆ ಈ ವಿಷಯದಲ್ಲಿ ಸಂಶಯ ಕಾಡಿದೆ ಎಂದಾದರೆ ಅದು ದೇವರ ನಿರ್ಣಯ. ಆಗ ದೇವರು ತೋರಿಸಿದ ದಾರಿಯಲ್ಲಿಯೇ ನೀನು ನಡೆಯಬೇಕು. ಆಗ ಎಲ್ಲದಕ್ಕೂ ಉತ್ತರ ಸಿಗುತ್ತದೆ ಎನ್ನುತ್ತಾರೆ. ನಂತರ ನೆಹರೂರವರು ಗಾಂಧೀಜಿಯವರ ಬಳಿ ಬಂದು, ಈ ಅಸಹಕಾರ ಚಳುವಳಿಯು ಭಾರತದಾದ್ಯಂತ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎನ್ನುತ್ತಾರೆ. ಜಿನ್ನಾ ಅವರು, ಪಟೇಲರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಅಸಹಕಾರ ಚಳುವಳಿಯನ್ನು ಕೈಬಿಡಲು ಸೂಚಿಸಿದ್ದಾರೆ ಎನ್ನುತ್ತಾರೆ. ಮತ್ತು ಈಗ ಭಾರತದಾದ್ಯಂತ ಜನರೆಲ್ಲರೂ ನೀವು ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಲು ಪ್ರಾರ್ಥಿಸುತ್ತಿದ್ದಾರೆ ಎನ್ನುತ್ತಾರೆ. ಜನರೀಗ ಬ್ರಿಟಿಷರಿಗೂ ಸೇರಿದಂತೆ ಎಲ್ಲಾ ಪೊಲೀಸರಿಗೂ ಹೂಮಾಲೆಗಳನ್ನು ಹಾಕುತ್ತಿದ್ದಾರೆ ಎಂದು ತಿಳಿಸಿ ಗಾಂಧೀಜಿಯವರ ಪರಿಸ್ಥಿತಿಯನ್ನು ನೋಡಿ ನೆಹರೂರವರೂ ಸಹ ಕಣ್ಣೀರು ಹಾಕುತ್ತಾರೆ. ನಂತರದಲ್ಲಿ ನೆಹರೂರವರು ಗಾಂಧೀಜಿಯವರ ಆಶ್ರಮದಲ್ಲಿ ಪತ್ರಿಕಾ ಮುದ್ರಣ ಕಾರ್ಯದಲ್ಲಿ ನಿರತರಾಗಿರುವಾಗ ಅಲ್ಲಿಗೆ ಬಂದ ಪೊಲೀಸರು ಗಾಂಧೀಜಿಯವರನ್ನು ಮತ್ತೆ ಬಂಧಿಸುತ್ತಾರೆ. ಯಾವ ಕಾರಣಕ್ಕಾಗಿ ಎಂದು ನೆಹರೂರವರು ಕೇಳಿದಾಗ, ದೇಶದ್ರೋಹದ ಅಡಿಯಲ್ಲಿ ಎಂದು ಪೊಲೀಸರು ಹೇಳುತ್ತಾರೆ. ಆಗ ಗಾಂಧೀಜಿಯವರು, ಈ ವಿಚಾರವಾಗಿ ಮತ್ತೆ ಎಲ್ಲಾದರೂ ಒಂದೇ ಒಂದು ಪ್ರತಿಭಟನೆ ಅಥವಾ ಗಲಭೆಯು ನಡೆದಲ್ಲಿ ತಾವು ಪುನಃ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸುವುದಾಗಿ ಎಚ್ಚರಿಸುತ್ತಾರೆ. ಈ ಕ್ಷಣಕ್ಕೆ ನಾನು ಸೆರೆವಾಸವನ್ನು ಅನುಭವಿಸುವುದೇ ನಮ್ಮ ದೇಶದ ಪರವಾಗಿ ನಾವೆಲ್ಲರೂ ಮಾಡುತ್ತಿರುವ ಉತ್ತಮವಾದ ಪ್ರತಿಭಟನೆ ಎನ್ನುತ್ತಾರೆ. ಮತ್ತು ಈ ನನ್ನ ಸೆರೆವಾಸವು ಭಾರತದ ಸ್ವಾತಂತ್ರ್ಯಕ್ಕೆ ಸಹಾಯ ಮಾಡುತ್ತದೆ ಎಂದಾದರೆ ನಾನು ಶಿಕ್ಷೆಯನ್ನು ಅನುಭವಿಸಲು ಸದಾ ಸಿದ್ಧ ಎಂದು ಹೇಳುತ್ತಾರೆ. ನಂತರದಲ್ಲಿ ಗಾಂಧೀಜಿಯವರು ವಿಚಾರಣೆಗಾಗಿ ನ್ಯಾಯಾಲಯದಲ್ಲಿ ಹಾಜರಾಗುವಾಗ ಅಚ್ಚರಿ ಎಂಬಂತೆ ಸ್ವತಃ ನ್ಯಾಯಾಧೀಶರೇ ಗಾಂಧೀಜಿಯವರಿಗೆ ಗೌರವವನ್ನು ನೀಡುವ ಸಲುವಾಗಿ
ತಮ್ಮ ಪೀಠದಿಂದ ಎದ್ದು ನಿಲ್ಲುತ್ತಾರೆ. ಇದನ್ನು ನೋಡಿ ನ್ಯಾಯಾಲಯದ ಕೊಠಡಿಯಲ್ಲಿದ್ದ ಪತ್ರಕರ್ತರೂ ಸೇರಿದಂತೆ ಎಲ್ಲರೂ ಎದ್ದು ನಿಂತು ಗಾಂಧೀಜಿಯವರಿಗೆ ಗೌರವವನ್ನು ಸೂಚಿಸುತ್ತಾರೆ. ಆಗ ಬ್ರಿಟಿಷ್ ವಕೀಲರು ವಾದಿಸುತ್ತಾ ಗಾಂಧೀಜಿಯವರು ಅಸಹಕಾರ ಚಳುವಳಿಯ ಪರವಾಗಿ ಬರೆದ ಪತ್ರವನ್ನು ನ್ಯಾಯಾಧೀಶರ ಮುಂದಿಡುತ್ತಾರೆ. ಇವರ ವಾದವನ್ನು ಅಂಗೀಕರಿಸುತ್ತಾ ಗಾಂಧೀಜಿಯವರು, ದುಷ್ಟರೊಂದಿಗೆ ಅಸಹಕಾರವನ್ನು ತೋರುವುದು ಕರ್ತವ್ಯವೆಂದು ನಾನು ನಂಬುತ್ತೇನೆ ಮತ್ತು ಇಲ್ಲಿ ನಾನು ದುಷ್ಟರೆಂದು ಸಂಬೋಧಿಸುತ್ತಿರುವುದು ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರವನ್ನು ಎನ್ನುತ್ತಾರೆ ಮತ್ತು ನೀವು ಆರೋಪಿಸಿದಂತೆ ನಾನು ತಪ್ಪಿತಸ್ಥ. ಹಾಗಾಗಿ ನೀವುಗಳು ನನಗೆ ಸಾಧ್ಯವಿರುವ ಅತಿ ದೊಡ್ಡ ಕಠಿಣ ದಂಡನೆಯನ್ನು ನೀಡಬಹುದು ಎಂದು ಸ್ವತಃ ಗಾಂಧೀಜಿಯವರೇ ಹೇಳುತ್ತಾರೆ. ನಂತರದಲ್ಲಿ ನ್ಯಾಯಾಧೀಶರ ಕೈಗಳು ನಡುಗಲು ಪ್ರಾರಂಭಿಸುತ್ತವೆ. ಅವರು ಗಾಂಧೀಜಿಯವರಿಗೆ 6 ವರ್ಷಗಳ ಸಜೆಯನ್ನು ವಿಧಿಸುತ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಬ್ರಿಟಿಷ್ ಸರ್ಕಾರವೇನಾದರೂ ಶಿಕ್ಷೆಯ ಪ್ರಮಾಣವನ್ನು ತಪ್ಪಿಸುವುದಕ್ಕೆ ನೀವು ಅರ್ಹರು ಎಂದೇನಾದರೂ ಭಾವಿಸಿದರೆ ನನ್ನಷ್ಟು ಸಂತೋಷ ಪಡುವವರು ಇನ್ನಾರೂ ಇಲ್ಲ ಎನ್ನುತ್ತಾರೆ. ಬಹಳ ವರ್ಷಗಳ ನಂತರ ಗಾಂಧೀಜಿಯವರು ಜನಿಸಿದ ಮೂಲ ಸ್ಥಳ ಅಂದಿನ ಪೋರಬಂದರ್ ರಾಜ್ಯಕ್ಕೆ ಈ ಹಿಂದೆ ಗಾಂಧೀಜಿಯವರನ್ನು ಸೌತ್ ಆಫ್ರಿಕಾದಲ್ಲಿ ಭೇಟಿಯಾಗಿದ್ದ ವಾಕರ್ ಎಂಬ ನ್ಯೂಯಾರ್ಕ್ ಟೈಮ್ಸ್ನ ಪತ್ರಿಕಾ ವರದಿಗಾರ ಗಾಂಧೀಜಿಯವರನ್ನು ಭೇಟಿಯಾಗಲು ತನ್ನ ಸಹಪಾಠಿಯೊಂದಿಗೆ ಬಂದಿರುತ್ತಾನೆ. ಆಗ ಗಾಂಧೀಜಿಯವರು, ನಿಮ್ಮ ಇಷ್ಟು ದೂರದ ಪ್ರಯಾಣವು ವ್ಯರ್ಥವಾಗಲು ನಾನು ಬಿಡುವುದಿಲ್ಲ. ನಿಮಗಾಗಿ ಒಂದು ಸುದ್ದಿಯನ್ನು ನಾನು ಕೊಟ್ಟೇ ಕೊಡುತ್ತೇನೆ. ಇನ್ನು ಮುಂದೆ ಬ್ರಿಟಿಷ್ ರಾಜನ ಆಜ್ಞಾಪತ್ರವು ಭಾರತದಲ್ಲಿ ನಡೆಯುವುದಿಲ್ಲ ಎಂದು ಹೇಳುತ್ತಾ ಅಲ್ಲಿಂದ ತೆರಳುತ್ತಾರೆ. ಗಾಂಧೀಜಿಯವರು ಈಗ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಲು ಹೊರಟಿರುವುದನ್ನು ಇತ್ತ ಬ್ರಿಟಿಷ್ ಅಧಿಕಾರಿಗಳೆಲ್ಲರೂ ಚರ್ಚಿಸುತ್ತಾರೆ. ಇಲ್ಲಿಯವರೆಗೂ ಉಪ್ಪಿನ ತಯಾರಿಕೆಯಲ್ಲಿ ಇಂಗ್ಲೆಂಡ್ ರಾಜಮನೆತನದ ಏಕಸ್ವಾಮ್ಯವಿದೆ. ಸರ್ಕಾರಿ ಪರವಾನಗಿ ಇಲ್ಲದೆ ಉಪ್ಪನ್ನು ತಯಾರಿಸುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ಕಾನೂನು ಬಾಹಿರ ಎಂದು ಅಧಿಕಾರಿಯೊಬ್ಬ ಹೇಳುತ್ತಾನೆ. ಈ ದೇಶದ ವಾತಾವರಣದಲ್ಲಿ ನೀರು ಮತ್ತು ಉಪ್ಪು ಇಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ಮತ್ತು ಇದರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ನಮ್ಮ ಬ್ರಿಟಿಷ್ ಸರ್ಕಾರ ಹೊಂದಿದೆ. ಹಾಗಾಗಿ ಗಾಂಧೀಜಿಯವರು ನೇರವಾಗಿ ಭಾರತೀಯರ ನಾಡಿ ಮಿಡಿತದ ಮೇಲೆ ಈ ಮೂಲಕ ಪ್ರಭಾವ ಬೀರುತ್ತಿದ್ದಾರೆ ಎಂದು ತಿಳಿಸುತ್ತಾನೆ. ಅದೂ ಅಲ್ಲದೆ ಪಂಜಾಬ್ನ ಅಮೃತ್ಸರ್ನಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವರ್ಷಾಚರಣೆಯ ದಿನವೇ ಗಾಂಧೀಜಿಯವರು ಉಪ್ಪನ್ನು ತಯಾರಿಸಲು ಸುಮಾರು 240 ಮೈಲಿಗಳಷ್ಟು ಕಾಲುನಡಿಗೆಯಲ್ಲಿ ಜನರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಸಮುದ್ರದ ದಂಡೆಗೆ ಹೋಗುತ್ತಿರುವುದಾಗಿ ತಿಳಿಸುತ್ತಾನೆ. ಇದಕ್ಕೆ ಬ್ರಿಟಿಷ್ ಮೇಲಧಿಕಾರಿಯು, ಗಾಂಧೀಜಿಯವರ ಪ್ರತಿಯೊಂದು ನಡೆಗೂ ನಾವೇ ಮಹತ್ವವನ್ನು ಕೊಡುವುದು ಬೇಡ. ಅವರು ಏನು ಮಾಡುತ್ತಾರೋ ಮಾಡಲಿ. ಈ ವಿಚಾರದಿಂದ ನಮಗಾಗುವ ನಷ್ಟ ಏನೂ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಎಲ್ಲರೂ ಕಡೆಗಣಿಸಿ ಎಂದು ಹೇಳುತ್ತಾನೆ. ನಂತರ ಗಾಂಧೀಜಿಯವರು ತಮ್ಮ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹಕ್ಕೆ ಕಾಲ್ನಡಿಗೆಯನ್ನು ಪ್ರಾರಂಭಿಸುತ್ತಾರೆ. ಇದೆಲ್ಲವೂ ಬ್ರಿಟಿಷ್ ಮೇಲಧಿಕಾರಿಯ ಅಣತಿಯಂತೆ ಚಿತ್ರಿತವಾಗುತ್ತಿರುತ್ತದೆ. ಇವರೊಂದಿಗೆ ಸಾವಿರಾರು ಜನರೂ ಕೂಡ ಈ ಕಾಲ್ನಡಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ತಮ್ಮ ವಿಚಾರಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ಜಗತ್ತಿಗೆ ತಿಳಿಯಲು ಸಹಾಯ ಮಾಡಿದ ಪತ್ರಕರ್ತ ವಾಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಗಾಂಧೀಜಿಯವರು ಮುನ್ನಡೆಯುತ್ತಾರೆ. ಆಗ ವಾಕರ್ ಅವರು, ಬ್ರಿಟಿಷರು ಈಗ ನಿಮ್ಮನ್ನು ಬಂಧಿಸಿದರೆ ಇದು ಇಲ್ಲಿಗೆ ಮುಕ್ತಾಯವಾಗುತ್ತದೆಯೇ ಎಂದು ಕೇಳುತ್ತಾರೆ. ಆಗ ಗಾಂಧೀಜಿಯವರು, ಈಗ ಅವರು ಎಷ್ಟು ಸಾವಿರ ಜನಗಳನ್ನ ಅಂತ ಬಂಧಿಸುತ್ತಾರೆ. ದಂಡಯಾತ್ರೆಯನ್ನು ಮಾಡುವುದು ಬರೀ ಬ್ರಿಟಿಷರ ಬುದ್ಧಿವಂತಿಕೆ ಮಾತ್ರವಲ್ಲ, ನಮಗೂ ತಿಳಿದಿದೆ ಎನ್ನುತ್ತಾರೆ. ಆಗ ವಾಕರ್ ಅವರು, ಅವರೀಗ ನಿಮ್ಮನ್ನು ಬಂಧಿಸದಿದ್ದರೆ ಅಥವಾ ನಿಮ್ಮ ಕ್ರಿಯೆಗೆ ಯಾವುದೇ ಪ್ರತಿಕ್ರಿಯೆ ನೀಡದಿದ್ದರೆ ಮುಂದೇನು ಎನ್ನುತ್ತಾರೆ. ಅದಕ್ಕೆ ಗಾಂಧೀಜಿಯವರು, ಒಬ್ಬ ಸಿವಿಲ್ ರಿಜಿಸ್ಟ್ರಾರ್ನ ಕಾರ್ಯವು ಪ್ರತಿಕ್ರಿಯೆಯನ್ನು ಪ್ರಚೋದಿಸುವುದು ಮತ್ತು ಅವರು ಪ್ರತಿಕ್ರಿಯಿಸುವವರೆಗೆ ಅಥವಾ ಅವರು ಕಾನೂನನ್ನು ಬದಲಾಯಿಸುವವರೆಗೆ ನಾವು ಪ್ರಚೋದಿಸುವುದನ್ನು ಮುಂದುವರಿಸುತ್ತೇವೆ. ಅವರೀಗ ನಿಯಂತ್ರಣದಲ್ಲಿಲ್ಲ, ಆದರೆ ನಾವಿದ್ದೇವೆ. ಇದೇ ನಾಗರಿಕ ಪ್ರತಿರೋಧದ ಶಕ್ತಿ ಎನ್ನುತ್ತಾರೆ. ಈ ಮಾರ್ಗದ ಮಧ್ಯದಲ್ಲಿ ನೆಹರೂರವರ ಧರ್ಮಪತ್ನಿಯವರೂ ಕೂಡ ಗಾಂಧೀಜಿಯವರ ಕಾಲ್ನಡಿಗೆಯಲ್ಲಿ ಜೊತೆಯಾಗುತ್ತಾರೆ. ಕೊನೆಗೆ ಈ ಕಾಲ್ನಡಿಗೆಯು ಸಮುದ್ರದ ದಡದಲ್ಲಿ ಮುಕ್ತಾಯವಾಗುವ ಹೊತ್ತಿಗೆ ಅಲ್ಲಿ ಸಾವಿರಾರು ಜನರು ಸೇರಿರುತ್ತಾರೆ. ಆಗ ಗಾಂಧೀಜಿಯವರು ಒಂದು ಹಿಡಿ ಉಪ್ಪನ್ನು ಹಿಡಿದು, ಮನುಷ್ಯನಿಗೆ ಗಾಳಿ ಮತ್ತು ನೀರು ಅವಶ್ಯಕವಾಗಿರುವಂತೆ ಉಪ್ಪು ಸಹ ಅವಶ್ಯಕವಾಗಿದೆ. ಈ ಉಪ್ಪು ಭಾರತದ ಹಿಂದೂ ಮಹಾಸಾಗರದಿಂದ ಉತ್ಪತ್ತಿಯಾಗಿದೆ. ಇನ್ನು ಮುಂದೆ ಪ್ರತಿಯೊಬ್ಬ ಭಾರತೀಯನೂ ಈ ಉಪ್ಪನ್ನು ತನ್ನ ಹಕ್ಕು ಎಂದು ಪ್ರತಿಪಾದಿಸಲಿ ಎನ್ನುತ್ತಾರೆ. ಈ ರೀತಿಯಾಗಿ ಗಾಂಧೀಜಿಯವರು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮತ್ತೊಮ್ಮೆ ಸವಾಲೆಸೆಯುತ್ತಾರೆ. ಈ ಸಾಕ್ಷ್ಯಚಿತ್ರವನ್ನು ವೀಕ್ಷಿಸಿದ ನಂತರ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳುತ್ತಾನೆ, ಅವರು ಈಗ ಈ ಉಪ್ಪನ್ನು ಎಲ್ಲೆಡೆಯೂ ತಯಾರಿಸುತ್ತಿದ್ದಾರೆ ಮತ್ತು ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಈ ಉಪ್ಪನ್ನು ದೆಹಲಿಯ ಬೀದಿ ಬೀದಿಗಳಲ್ಲಿ ಗುಂಪು ಗುಂಪುಗಳಾಗಿ ಹಂಚುತ್ತಿದ್ದಾರೆ. ಜಗತ್ತಿನ ಎದುರು ಇವರು ನಮ್ಮನ್ನು ಮುಠಾಳರನ್ನಾಗಿ ಮಾಡಿದ್ದಾರೆ ಎನ್ನುತ್ತಾನೆ. ಆಗ ಮೇಲಧಿಕಾರಿ ಹೇಳುತ್ತಾನೆ, ನಾವೀಗ ಇದನ್ನು ನಿಲ್ಲಿಸಬೇಕಿದೆ. ಬಂಧಿಖಾನೆಗಳು ಭರ್ತಿಯಾದರೂ ಪರವಾಗಿಲ್ಲ. ಗಾಂಧೀಜಿಯವರನ್ನು ಹೊರತುಪಡಿಸಿ ಎಷ್ಟು ಜನರನ್ನಾದರೂ ಬಂಧಿಸಿ, ಆದರೆ ಮೊದಲು ಇದನ್ನು ನಿಲ್ಲಿಸಿ. ಈ ಮೂಲಕ ನಾವು ಅವರ ಹಿಂದಿರುವ ಜನಬಲವನ್ನು ಕತ್ತರಿಸೋಣ. ಆ ನಂತರ
ಗಾಂಧೀಜಿಯವರ ಬಗ್ಗೆ ನಾವು ಗಮನಹರಿಸೋಣ ಎನ್ನುತ್ತಾನೆ. ಆ ನಂತರದಲ್ಲಿ ಉಪ್ಪಿನ ಪಟ್ಟಣಗಳನ್ನು ಮಾರುತ್ತಿದ್ದ ನೆಹರು ಮತ್ತವರ ಸಂಗಡಿಗರನ್ನು ಪೊಲೀಸರು ಬಂಧಿಸುತ್ತಾರೆ. ಈ ಘರ್ಷಣೆಯಲ್ಲಿ ಪೊಲೀಸರನ್ನು ತಡೆಯಲು ಮುಂದಾದ ವ್ಯಕ್ತಿಯನ್ನು ನೆಹರೂರವರೇ ತಡೆದು ಶಾಂತಿಯನ್ನು ಕಾಪಾಡಲು ಸೂಚಿಸುತ್ತಾರೆ. ನಂತರದಲ್ಲಿ ಒಬ್ಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯು ತನ್ನ ಮೇಲಧಿಕಾರಿಗೆ ಈಗಾಗಲೇ ಸುಮಾರು 1 ಲಕ್ಷದಷ್ಟು ಜನಗಳನ್ನು ಬಂಧಿಸಿರುವುದಾಗಿ ಮತ್ತು ಈ ಬಂಧನದ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತಿದೆ ಎಂದು ತಿಳಿಸುತ್ತಾನೆ. ಆಗ ಮೇಲಧಿಕಾರಿಯು ಇದರ ಮುಂದಾಳತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ ಎಂದು ಕೇಳಿದಾಗ ಅದರ ಬಗ್ಗೆ ಮಾಹಿತಿ ಇಲ್ಲ. ಈಗಾಗಲೇ ನೆಹರೂರವರು ಪಟೇಲರನ್ನು ಸೇರಿ ಅವರ ಹೆಂಡತಿ ಮತ್ತು ಮಕ್ಕಳ ಸಮೇತರಾಗಿ ಕಾಂಗ್ರೆಸ್ನ ಮುಖಂಡರೆಲ್ಲರನ್ನೂ ಬಂಧಿಸಲಾಗಿದೆ. ಜೊತೆಗೆ ನೆಹರೂರವರ ತಾಯಿಯವರನ್ನೂ ಕೂಡ ಬಂಧಿಸಿರುವುದಾಗಿ ತಿಳಿಸುತ್ತಾನೆ. ಈ ಒಂದು ಪ್ರಕ್ರಿಯೆಯಲ್ಲಿ ಅವರ ಕಡೆಯಿಂದ ಹಿಂಸಾಚಾರದ ಕೃತ್ಯಗಳೆಲ್ಲಾದರೂ ನಡೆದಿವೆಯೇ ಎಂದು ಮತ್ತೊಬ್ಬ ಮೇಲಧಿಕಾರಿ ಕೇಳಿದಾಗ ಅದಕ್ಕೆ ಪೊಲೀಸ್ ಅಧಿಕಾರಿಯು ಇಲ್ಲ ಎಂದು ನೀರಸವಾಗಿ ಹೇಳುತ್ತಾನೆ. ಇದಕ್ಕೆ ಮೇಲಧಿಕಾರಿಯು ಬಹುಶಃ ನಾವು ಗಾಂಧೀಜಿಯವರನ್ನು ಬಂಧಿಸಿದರೆ ಆಗ ಅವರ ಕಡೆಯಿಂದ ಹಿಂಸಾಚಾರ ನಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ. ಅದಕ್ಕೆ ಪೊಲೀಸ್ ಅಧಿಕಾರಿಯು ಗಾಂಧೀಜಿಯವರು ಈಗಾಗಲೇ ತನಗೆ ಬರೆದಿರುವ ಪತ್ರದಲ್ಲಿ ಭಾರತದ ಉಪ್ಪು ಭಾರತಕ್ಕೆ ಸೇರಿದ್ದು, ಜೊತೆಗೆ ನಾಳೆ ಅವರೇ ಖುದ್ದಾಗಿ ಬ್ರಿಟಿಷರ ಅಧೀನದಲ್ಲಿರುವ ಗುಜರಾತ್ನ ದರಶಾನ ಉಪ್ಪಿನ ಕಾರ್ಖಾನೆಗೆ ಮುತ್ತಿಗೆ ಹಾಕಲಿದ್ದಾರೆ ಎಂದು ತಿಳಿಸಿದ್ದಾರೆ ಎನ್ನುತ್ತಾನೆ. ಆಗ ಮೇಲಧಿಕಾರಿಯು ಈ ಕಾರಣದಿಂದಾಗಿ ಗಾಂಧೀಜಿಯವರನ್ನು ಬಂಧಿಸಲು ಆಜ್ಞೆ ನೀಡುತ್ತಾನೆ ಮತ್ತು ಆ ಉಪ್ಪಿನ ಕಾರ್ಖಾನೆಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸಲು ಸೂಚಿಸುತ್ತಾನೆ. ಮರುದಿನ ಗಾಂಧೀಜಿಯವರ ಬಂಧನವಾದ ನಂತರದಲ್ಲಿ ಮೌಲಾನಾ ಆಜಾದ್ ಅವರ ನೇತೃತ್ವದಲ್ಲಿ ದರಶಾನ ಉಪ್ಪಿನ ಕಾರ್ಖಾನೆಗೆ ಮುತ್ತಿಗೆ ಹಾಕಲಾಗುತ್ತದೆ. ಎಲ್ಲರೂ ಶಾಂತ ರೀತಿಯಲ್ಲಿ ಕಾರ್ಖಾನೆಯತ್ತ ಹೆಜ್ಜೆ ಹಾಕುತ್ತಾರೆ. ಆದರೆ ಕಾರ್ಖಾನೆಯ ಬಾಗಿಲ ಬಳಿ ಇದ್ದ ಪೊಲೀಸರ ತಂಡವು ಪ್ರತಿಯೊಬ್ಬರನ್ನೂ ಹೊಡೆದುರುಳಿಸುತ್ತದೆ. ಆದರೆ ಗಾಂಧೀಜಿಯವರ ಅನುಯಾಯಿಗಳು ಯಾರೊಬ್ಬರೂ ಸಹ ಪೊಲೀಸರ ವಿರುದ್ಧ ತಿರುಗಿ ಬೀಳುವುದಿಲ್ಲ. ಬದಲಾಗಿ ಅವರು ಕೊಡುವ ದಂಡನೆಯ ಶಿಕ್ಷೆಯನ್ನು ಶಾಂತ ರೀತಿಯಿಂದಲೇ ಸ್ವೀಕರಿಸುತ್ತಾ ತಮ್ಮ ದೇಹದಿಂದ ರಕ್ತ ಹರಿಸುತ್ತಾ ಕೆಳಗೆ ಬೀಳುತ್ತಿರುತ್ತಾರೆ. ಹಾಗೆ ಬಿದ್ದವರನ್ನು ಅಲ್ಲಿಯೇ ಇದ್ದ ಮಹಿಳೆಯರ ತಂಡವು ಕರೆದುಕೊಂಡು ಬಂದು ಶುಶ್ರೂಷೆಯನ್ನು ಮಾಡುತ್ತಿರುತ್ತಾರೆ. ಇದೆಲ್ಲವನ್ನು ಅಲ್ಲಿಯೇ ಇದ್ದ ನ್ಯೂಯಾರ್ಕ್ ಟೈಮ್ಸ್ನ ಪತ್ರಕರ್ತರಾದ ವಾಕರ್ ಅವರು ದಾಖಲಿಸುತ್ತಲೇ ಇರುತ್ತಾರೆ. ನಂತರ ಈ ಘಟನೆಯನ್ನು ವಾಕರ್ ಅವರು ತಮ್ಮ ಕಚೇರಿಗೆ ವಿವರಿಸುತ್ತಾ ಬ್ರಿಟಿಷ್ ಸರ್ಕಾರವು ಇಲ್ಲಿ ತನ್ನ ನೈತಿಕತೆಯನ್ನು ಕಳೆದುಕೊಂಡಿದೆ, ಭಾರತವು ಎಲ್ಲ ಹಿಂಸಾಚಾರವನ್ನೂ ಸಹಿಸಿಕೊಂಡು ಕುಗ್ಗದೆ ಹಿಮ್ಮೆಟ್ಟದೆ ಎದೆಕೊಟ್ಟು ನಿಂತಿದೆ ಎಂದು ವಿವರಿಸುತ್ತಾರೆ. ನಂತರದಲ್ಲಿ ಬ್ರಿಟಿಷ್ ಉನ್ನತಾಧಿಕಾರಿಯು ಗಾಂಧೀಜಿಯವರನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡು ಲಂಡನ್ನಿನಲ್ಲಿ ನಡೆದ ಸರ್ಕಾರಿ ಮಟ್ಟದ ಉನ್ನತ ಸಭೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವ ಕುರಿತಾಗಿ ಚರ್ಚೆಯನ್ನು ಮಾಡಲು ಲಂಡನ್ನಿನ ಪ್ರಧಾನಿ ರ್ಯಾಮ್ಸೆ ಮೆಕ್ಡೊನಾಲ್ಡ್ ಅವರು ನಿಮ್ಮನ್ನು ಲಂಡನ್ನಿಗೆ ಆಹ್ವಾನಿಸಿದ್ದಾರೆ ಎಂಬ ವಿಚಾರವನ್ನು ತಿಳಿಸುತ್ತಾರೆ. ನಂತರದಲ್ಲಿ ಗಾಂಧೀಜಿಯವರು ಲಂಡನ್ನಿನಲ್ಲಿ ನಡೆಯುವ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲು ತೆರಳುತ್ತಾರೆ. ಆ ಸಮ್ಮೇಳನದಲ್ಲಿ ಭಾಗಿಯಾಗುವುದರ ಜೊತೆಗೆ ಚಾರ್ಲಿ ಚಾಪ್ಲಿನ್ ಅವರನ್ನೂ ಒಳಗೊಂಡಂತೆ ಅಲ್ಲಿನ ಕೆಲವು ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರನ್ನು ಭೇಟಿಯಾಗುತ್ತಾರೆ. ಸಮ್ಮೇಳನಕ್ಕೂ ಮುಂಚೆ ಅಲ್ಲಿನ ರಾಜ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿಯವರನ್ನ ಭೇಟಿಯಾಗುತ್ತಾರೆ. ನಂತರದಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ರ್ಯಾಮ್ಸೆ ಮೆಕ್ಡೊನಾಲ್ಡ್ ಅವರು ಮಾತನಾಡುತ್ತಾ ಭಾರತವು ಹಲವು ವೈವಿಧ್ಯತೆಗಳಿಂದ ಕೂಡಿದೆ. ಅಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ ಹಾಗೂ ರಾಜ್ಯ ಮಟ್ಟದ ರಾಜರೂ ಇದ್ದಾರೆ. ನಾವೀಗ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಎಲ್ಲರನ್ನೂ ಗೌರವಿಸಬೇಕಾಗಿದೆ, ಯಾರೋ ಒಬ್ಬರನ್ನಲ್ಲ ಎನ್ನುತ್ತಾರೆ. ನಂತರ ಗಾಂಧೀಜಿಯವರು ಉತ್ತರ ಲಂಡನ್ನಿನ ಕೆಲವು ಬಟ್ಟೆ ತಯಾರಿಕಾ ಕಾರ್ಖಾನೆಗಳಿಗೂ ಭೇಟಿ ನೀಡುತ್ತಾರೆ. ನಂತರ ಪ್ರಧಾನಿ ರ್ಯಾಮ್ಸೆ ಮೆಕ್ಡೊನಾಲ್ಡ್ ಅವರೊಂದಿಗೆ ಅಂತಿಮ ಸುತ್ತಿನ ಮಾತುಕತೆಯನ್ನು ಮುಗಿಸಿ ಅಲ್ಲಿಂದ ಭಾರತಕ್ಕೆ ವಾಪಸ್ಸಾಗುತ್ತಾರೆ. ನಂತರ ಇತ್ತ ಗಾಂಧೀಜಿಯವರ ಆಶ್ರಮದಲ್ಲಿ ಎಲ್ಲ ಮುಖಂಡರೂ ಸೇರಿ ಚರ್ಚೆ ಮಾಡುತ್ತಾ ಗಾಂಧೀಜಿಯವರ ಇಷ್ಟೆಲ್ಲ ಪ್ರಯಾಣದ ಭೇಟಿಗಳ ಪ್ರಯತ್ನದ ಹೊರತಾಗಿಯೂ ಬ್ರಿಟಿಷರು ಶೃಂಗಸಭೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಗಾಂಧೀಜಿಯವರನ್ನು ಬರಿಗೈಯಲ್ಲಿ ಹಿಂತಿರುಗಿಸಿ ಕಳುಹಿಸಿದ್ದರ ಬಗ್ಗೆ ಚರ್ಚಿಸುತ್ತಾರೆ. ಆಗ ಗಾಂಧೀಜಿಯವರು ಅವರಿನ್ನೂ ಹಳೆಯ ಕನಸುಗಳಲ್ಲಿಯೇ ಇದ್ದಾರೆ ಮತ್ತು ನಮ್ಮನ್ನು ಹಳೆಯ ಮಾರ್ಗದಲ್ಲಿಯೇ ವಿಭಜಿಸಲು ಪ್ರಯತ್ನಿಸುತ್ತಿದ್ದಾರೆ. ನನಗೀಗ ನಂಬಿಕೆಯೇ ಹೋಗಿದೆ. ಆದರೆ ಎಂದಾದರೊಂದು ದಿನ ನಮಗೆ ಸ್ವಾತಂತ್ರ್ಯವೆಂಬುದು ಮಾಗಿದ ಹಣ್ಣಿನಂತೆ ಉದುರುತ್ತದೆ. ಆದರೆ ಯಾವಾಗ ಮತ್ತು ಹೇಗೆ ಎಂಬುದೇ ಈಗಿರುವ ಪ್ರಶ್ನೆ ಎನ್ನುತ್ತಾರೆ. ಆಗ ನೆಹರೂರವರು ಸ್ವತಂತ್ರವನ್ನು ಕೊಡುವವರು ಅವರಾದರೆ ಅದನ್ನು ಹೇಗೆ ಪಡೆಯಬೇಕೆಂದು ನಾವುಗಳು ನಿರ್ಧರಿಸೋಣ ಎನ್ನುತ್ತಾರೆ. ಅದಕ್ಕೆ ಜಿನ್ನಾ ಅವರು ಕೂಡ ತಮ್ಮ ಸಹಮತವನ್ನು ವ್ಯಕ್ತಪಡಿಸುತ್ತಾರೆ. ನಂತರ ಗಾಂಧೀಜಿಯವರು ಅವರು ಯುದ್ಧಕ್ಕೆ ತಯಾರಾಗುತ್ತಿದ್ದಾರೆ, ಆದರೆ ನಾನು ಪ್ರೋತ್ಸಾಹಿಸುವುದಿಲ್ಲ, ಆದರೆ ಅವರ ಅಪಾಯದ ಲಾಭ ಪಡೆಯಲು ನಾನು ಉದ್ದೇಶಿಸಿಲ್ಲ ಎನ್ನುತ್ತಾರೆ. ಆಗ ಪಟೇಲರು ನಿಮ್ಮ ಮುಂದಿನ ನಡೆ ಏನು ಎಂದಾಗ ಅದಕ್ಕೆ ಗಾಂಧೀಜಿಯವರು ಇದು ನಾವು ಅವರಿಗೆ ಪ್ರತ್ಯುತ್ತರವನ್ನು ನೀಡುವ ಮತ್ತೊಂದು ವಿಧಾನವಾಗಿದೆ ಎನ್ನುತ್ತಾರೆ. ನಾವು ಬ್ರಿಟಿಷರೊಂದಿಗೆ 100 ವರ್ಷಗಳಿಂದ ಹೆಜ್ಜೆ ಹಾಕುತ್ತಾ ಬಂದಿದ್ದೇವೆ.
ಅವರು ಭಾರತವನ್ನು ತೊರೆದು ಹೋಗುವಾಗ ನಾವು ಅವರನ್ನು ಸ್ನೇಹಿತರಂತೆ ಕಾಣಬೇಕು ಎಂದು ಹೇಳುತ್ತಾರೆ. ನಂತರ ಗಾಂಧೀಜಿಯವರು ಬ್ರಿಟಿಷರ ಯುದ್ಧವನ್ನು ನಿಲ್ಲಿಸುವ ಸಲುವಾಗಿ ಚಳುವಳಿಯಲ್ಲಿ ಭಾಗವಹಿಸಲು ಹೊರಟಿದ್ದಾಗ ಪೊಲೀಸರು ಅವರನ್ನು ಮತ್ತು ಅವರ ಧರ್ಮಪತ್ನಿ ಕಸ್ತೂರಿಬಾ ಅವರನ್ನು ಬಂಧಿಸಿ ಪುಣೆಯ ಅಗಾಖಾನ್ ಪ್ಯಾಲೇಸ್ ಎಂಬಲ್ಲಿ ಗೃಹಬಂಧನದಲ್ಲಿಡುತ್ತಾರೆ. ನಂತರ ಅಲ್ಲಿಗೆ ಲೈಫ್ ಎಂಬ ಮಾಸಪತ್ರಿಕೆಯ ಮಾರ್ಗರೆಟ್ ಬ್ರೌಕ್ ಎನ್ನುವ ಪತ್ರಕರ್ತರು ಗಾಂಧೀಜಿಯವರನ್ನು ಸಂದರ್ಶಿಸಲು ಬರುತ್ತಾರೆ. ನಂತರ ಗಾಂಧೀಜಿಯವರು ಮಾತನಾಡುತ್ತಾ, ನನಗೆ ಯಾವುದೇ ಬಂದೀಖಾನೆಗಳು ಇಷ್ಟವಾಗುವುದಿಲ್ಲ. ಯುದ್ಧವು ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ದೊರಕುತ್ತದೆ ಎಂದು ನನಗೆ ತಿಳಿದಿದೆ. ಆದರೆ ಅದು ಯಾವ ರೂಪವನ್ನು ಪಡೆದುಕೊಳ್ಳುತ್ತದೆ ಎಂಬುದರ ಬಗ್ಗೆ ನನಗೆ ಚಿಂತೆ ಇದೆ ಎನ್ನುತ್ತಾರೆ. ಜಿನ್ನಾ ಅವರು ಬ್ರಿಟಿಷರೊಂದಿಗೆ ಕೈಜೋಡಿಸಿದ್ದಾರೆ. ಹಾಗಾಗಿ ಬ್ರಿಟಿಷರು ಜಿನ್ನಾ ಅವರಿಗೆ ಅಧಿಕಾರ ಮತ್ತು ಮಾತನಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಿನ್ನಾ ಅವರು ಹಿಂದೂಗಳೇ ಪ್ರಬಲವಾಗಿರುವ ನಾಡಿನಲ್ಲಿ ಅಲ್ಪಸಂಖ್ಯಾತರಾದ ನಮ್ಮ ಗತಿ ಏನಾಗಬಹುದೆಂದು ಮುಸ್ಲಿಮರಿಗೆ ಭಯ ಹುಟ್ಟಿಸಿದ್ದಾರೆ. ಈ ವಿಚಾರವು ನನಗೆ ಜೈಲಿನಲ್ಲಿದ್ದರೂ ಸಹ ಸಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಎನ್ನುತ್ತಾರೆ. ನಂತರದಲ್ಲಿ ಮಾರ್ಗರೆಟ್ ರವರು 20ನೇ ಶತಮಾನದಲ್ಲಿ ಈ ರೀತಿ ಬಟ್ಟೆಯನ್ನು ನೇಯುವುದು ಎಲ್ಲದಕ್ಕೂ ಪರಿಹಾರವಲ್ಲ ಎಂಬುದು ನನ್ನ ಭಾವನೆ ಎನ್ನುತ್ತಾರೆ. ಅದಕ್ಕೆ ಗಾಂಧೀಜಿಯವರು, ಸಂತೋಷವೆಂಬುದು ಕೇವಲ ವಸ್ತುಗಳಿಂದ ಬರುವಂತದ್ದಲ್ಲ, ಈ 20ನೇ ಶತಮಾನದ ಆಧುನಿಕ ವಸ್ತುಗಳಿಂದಲೂ ಬರುವಂತದ್ದಲ್ಲ. ಸಂತೋಷವೆಂಬುದು ನೀವು ಮಾಡುವ ಕೆಲಸದಿಂದ ದೊರೆಯುತ್ತದೆ. ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಿಂದ ಹೆಮ್ಮೆ ಪಡುವುದರಿಂದಲೂ ಸಂತೋಷ ಸಿಗುತ್ತದೆ. ಭಾರತದ ನಿಜವಾದ ಅಸ್ತಿತ್ವವು ತನ್ನಲ್ಲಿರುವ ಹಳ್ಳಿಗಳಲ್ಲಿದೆ ಮತ್ತು ಅಂತಹ ಹಳ್ಳಿಗಳಲ್ಲಿರುವ ಭೀಕರ ಬಡತನವನ್ನು ನಿರ್ಮೂಲಗೊಳಿಸಲು ಇರುವ ಏಕೈಕ ಮಾರ್ಗವೆಂದರೆ ಅಲ್ಲಿನ ಜನರ ಸ್ಥಳೀಯ ಕೌಶಲ್ಯಗಳನ್ನು ಪುನರುಜ್ಜೀವನಗೊಳಿಸಿದರೆ ಮಾತ್ರ ಅದು ಸಾಧ್ಯ ಎನ್ನುತ್ತಾರೆ. ಬಡತನವು ಹಿಂಸೆಯ ಕೆಟ್ಟ ರೂಪವಾಗಿದೆ ಮತ್ತು ರಚನಾತ್ಮಕ ಕಾರ್ಯಕ್ರಮವು ಭಾರತದ ಸಂಕಟಕ್ಕೆ ಅಹಿಂಸಾತ್ಮಕ ಪರಿಹಾರವಾಗಿದೆ. ಭಾರತವು ಕೇವಲ ಪಾಶ್ಚಾತ್ಯರ ವಸ್ತುಗಳನ್ನು, ಅವರ ಜೀವನ ಶೈಲಿಯನ್ನು ಆಮದು ಮಾಡಿಕೊಂಡರೆ ಅದು ಪ್ರಗತಿಯಾಗುವುದಿಲ್ಲ ಎನ್ನುತ್ತಾರೆ. ನಂತರ ಮಾರ್ಗರೆಟ್ ರವರು, ಹಿಟ್ಲರ್ ಅಂಥವರ ವಿರುದ್ಧ ನೀವು ಅಹಿಂಸೆಯ ಅಸ್ತ್ರವನ್ನು ಬಳಸಬಹುದೆಂದು ನೀವು ನಿಜವಾಗಿಯೂ ನಂಬುತ್ತೀರಾ ಎಂದು ಪ್ರಶ್ನೆ ಮಾಡುತ್ತಾರೆ. ಅದಕ್ಕೆ ಗಾಂಧೀಜಿಯವರು, ಖಂಡಿತವಾಗಿಯೂ ಸಾಧ್ಯವಿದೆ, ಆದರೆ ಸೋಲು ಮತ್ತು ದೊಡ್ಡ ನೋವು ಇಲ್ಲದೇ ಅಲ್ಲ. ಆದರೆ ಈ ರೀತಿಯ ಅಹಿಂಸೆಯ ಯುದ್ಧದಲ್ಲಿ ಸಾವು ನೋವು ಎರಡೂ ಇರುವುದಿಲ್ಲ ಮತ್ತು ಈ ರೀತಿಯ ಹಿಂಸಾತ್ಮಕ ಯುದ್ಧದಿಂದಾಗಿ ನೀವು ಯಾರ ವಿರುದ್ಧವೇ ಆದರೂ ಸರಿಯೇ ಅವರು ಮಾಡುವ ಅನ್ಯಾಯವನ್ನು ಲೋಕಕ್ಕೆ ತಿಳಿಯುವಂತೆ ಮಾಡಬಹುದು. ಈ ರೀತಿಯ ಶಾಂತ ರೀತಿಯ ಯುದ್ಧದಲ್ಲಿಯೂ ಸಹ ನೀವು ಒಬ್ಬ ಸೈನಿಕನಂತೆ ಸಾಯಲೂ ಸಹ ಸಿದ್ಧರಾಗಿರಬೇಕಾಗುತ್ತದೆ ಎನ್ನುತ್ತಾರೆ. ನಂತರ ಮಾರ್ಗರೆಟ್ ರವರು ಕಸ್ತೂರಿಬಾ ಅವರನ್ನು ಸಂದರ್ಶನ ಮಾಡುತ್ತಿದ್ದಾಗ ಕಸ್ತೂರಿಬಾ ಅವರು ಈ ರೀತಿ ಹೇಳುತ್ತಾರೆ, ಭಾರತದಲ್ಲಿ 2 ರೀತಿಯ ಗುಲಾಮಗಿರಿ ಇತ್ತು ಎಂದು ಗಾಂಧೀಜಿಯವರು ಸದಾ ಹೇಳುತ್ತಿರುತ್ತಾರೆ. ಅದು ಒಂದು ಮಹಿಳೆಯರಿಗೆ, ಮತ್ತೊಂದು ಅಸ್ಪೃಶ್ಯರಿಗೆ ಎಂದು. ಮತ್ತು ಅವರು ಸದಾ ಈ 2 ವಿಚಾರಗಳ ವಿರುದ್ಧವೂ ಹೋರಾಡಿದ್ದಾರೆ. ಹಿಂದೂ ತತ್ವಶಾಸ್ತ್ರದಲ್ಲಿ ದೇವರನ್ನು ಹುಡುಕುವ ಮಾರ್ಗವೆಂದರೆ ನಿಮ್ಮನ್ನು ನೀವು ಆಸೆ ಮತ್ತು ಮೋಹಗಳಿಂದ ಮುಕ್ತಗೊಳಿಸುವುದು. ಗಾಂಧೀಜಿಯವರು ಸದಾ ದೇವರ ಸಮೀಪಕ್ಕೆ ಹೋಗುವ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸಿದ್ದಾರೆ ಎನ್ನುತ್ತಾರೆ. ನಂತರದಲ್ಲಿ ಕಸ್ತೂರಿಬಾ ಅವರನ್ನು ಅನಾರೋಗ್ಯದ ಸಮಸ್ಯೆಯಿಂದಾಗಿ ಅಲ್ಲಿಂದ ಸ್ಥಳಾಂತರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅಲ್ಲಿನ ಅಧಿಕಾರಿ ಅವರಿಗೆ ಹೃದಯಾಘಾತವಾಗಿರುವುದರಿಂದ ಸ್ಥಳಾಂತರಿಸಲು ಸಾಧ್ಯವಾಗದು. ಸಾಧ್ಯವಾದಷ್ಟು ಇಲ್ಲಿಯೇ ಉತ್ತಮ ಚಿಕಿತ್ಸೆ ಕೊಡುವ ಪ್ರಯತ್ನ ಮಾಡೋಣ ಎನ್ನುತ್ತಾನೆ. ಜೈಲಿನಲ್ಲಿ ಮೀರಾಬೆನ್ ಅವರ ಆರೈಕೆಯಲ್ಲಿ ಇರುವ ಕಸ್ತೂರಿಬಾ ಅವರ ಆರೋಗ್ಯವನ್ನು ವಿಚಾರಿಸಲು ಪಟೇಲರು ಮತ್ತು ಮೌಲಾನಾ ಆಜಾದ್ ಅವರು ಅಲ್ಲಿಗೆ ಬರುತ್ತಾರೆ. ಅಂದು ಫೆಬ್ರವರಿ 22, 1944 ಪುಣೆಯ ಅಗಾಖಾನ್ ಪ್ಯಾಲೇಸ್ನಲ್ಲಿ ಗೃಹಬಂಧನದಲ್ಲಿರುವಾಗಲೇ ಕಸ್ತೂರಿಬಾ ಅವರು ತಮ್ಮ 74ನೇ ವಯಸ್ಸಿನಲ್ಲಿ ತೀವ್ರ ಅನಾರೋಗ್ಯದ ಕಾರಣಗಳಿಂದಾಗಿ ತಮ್ಮ ಕೊನೆಯುಸಿರೆಳೆಯುತ್ತಾರೆ. ನಂತರದಲ್ಲಿ ಬ್ರಿಟಿಷ್ ಸರ್ಕಾರದ ಕೊನೆಯ ವೈಸ್ರಾಯ್ ಆಗಿದ್ದ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟೆನ್ ಅವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಿಸುವ ಮತ್ತು ಭಾರತವನ್ನು ಬ್ರಿಟಿಷ್ ಕಾಮನ್ವೆಲ್ತ್ ರಾಷ್ಟ್ರಗಳ ಸದಸ್ಯರನ್ನಾಗಿ ಮಾಡಿಕೊಳ್ಳುವ ಘೋಷಣೆಯನ್ನು ಹೊರಡಿಸುವುದಕ್ಕೆ ಭಾರತಕ್ಕೆ ಬರುತ್ತಾರೆ. ನಂತರ ಎಲ್ಲರೂ ಚರ್ಚೆಯಲ್ಲಿದ್ದಾಗ ಜಿನ್ನಾ ಅವರು ಅಸಮಾಧಾನಗೊಂಡು ಹೊರಗೆದ್ದು ಬಂದು, ನನಗೆ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಕಾಳಜಿ ಇಲ್ಲ, ಬದಲಾಗಿ ಇಲ್ಲಿ ಮುಸ್ಲಿಮರ ಗುಲಾಮಗಿರಿಯ ಬಗ್ಗೆ ನನಗೆ ಚಿಂತೆ ಇದೆ ಎನ್ನುತ್ತಾರೆ. ಇಷ್ಟು ವರ್ಷಗಳಿಂದ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ನಾವು ಇನ್ನು ಮುಂದೆ ಭಾರತದಲ್ಲಿ ಹಿಂದೂಗಳ ಆಳ್ವಿಕೆಯ ಅಡಿ ಇರುವುದಕ್ಕೆ ಬಯಸುವುದಿಲ್ಲ ಎನ್ನುತ್ತಾರೆ. ನಂತರ ಗಾಂಧೀಜಿಯವರು ನೆಹರು ಮತ್ತು ಪಟೇಲರನ್ನು ಒಟ್ಟುಗೂಡಿಸಿಕೊಂಡು, ಹಿಂದೂ ಮತ್ತೆ ಮುಸ್ಲಿಂ ಭಾರತದ 2 ಕಣ್ಣುಗಳಿದ್ದಂತೆ, ಇಲ್ಲಿ ಯಾರೂ ದಿವಾನರೂ ಅಲ್ಲ, ಯಾರೂ ಗುಲಾಮರೂ ಅಲ್ಲ ಎನ್ನುತ್ತಾರೆ. ಆಗ ಜಿನ್ನಾ ಅವರು, ಈ ಮಾತುಗಳು ಕೇಳುವುದಕ್ಕೆ ಚೆನ್ನಾಗಿರುತ್ತದೆ ಅಷ್ಟೇ, ಆದರೆ ವಾಸ್ತವಿಕವಾಗಲ್ಲ ಎನ್ನುತ್ತಾರೆ.
ಆಗ ನೆಹರೂರವರು, ಹಿಂದೂ ಮತ್ತೆ ಮುಸ್ಲಿಮರು ಈ ದೇಶದ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಇದ್ದಾರೆ, ಇವರನ್ನು ಹೇಗೆ ಬೇರ್ಪಡಿಸಲು ಸಾಧ್ಯ ಎನ್ನುತ್ತಾರೆ. ಆಗ ಜಿನ್ನಾ ಅವರು, ಎಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಿದ್ದಾರೋ ಅದು ಪಾಕಿಸ್ತಾನವಾಗುತ್ತದೆ, ಉಳಿದದ್ದು ಭಾರತವಾಗುತ್ತದೆ ಎನ್ನುತ್ತಾರೆ. ಆಗ ಪಟೇಲರು, ಹಿಂದೂ ಮತ್ತೆ ಮುಸ್ಲಿಮರು ಭಾರತ ಹಾಗೂ ಪಾಕಿಸ್ತಾನದ ಎರಡೂ ಭಾಗಗಳಲ್ಲಿಯೂ ಇದ್ದಾರೆ ಎನ್ನುತ್ತಾರೆ. ಅದಕ್ಕೆ ಜಿನ್ನಾ ಅವರು, ಪಾಕಿಸ್ತಾನದ ಕಾಳಜಿಯನ್ನು ನಮಗೆ ಬಿಡಿ, ನೀವು ಭಾರತದ ಬಗ್ಗೆ ಮಾತ್ರ ಗಮನಹರಿಸಿ ಎನ್ನುತ್ತಾರೆ. ನಂತರ ಕೆಲವು ಪ್ರತಿಭಟನಾಕಾರರು ಗಾಂಧೀಜಿಯವರ ಆಶ್ರಮದ ಮುಂದೆ ಈ ವಿಭಜನೆಯ ವಿಚಾರವಾಗಿ ಜಿನ್ನಾ ಅವರಿಗೆ ಧಿಕ್ಕಾರವನ್ನು ಕೂಗುತ್ತಾ ಧರಣಿಯನ್ನು ನಡೆಸುತ್ತಿರುತ್ತಾರೆ. ಈ ಧರಣಿಯಲ್ಲಿ ನಾಥೂರಾಮ್ ಗೋಡ್ಸೆಯವರೂ ಭಾಗಿಯಾಗಿರುತ್ತಾರೆ. ಆಗ ಪ್ರತಿಭಟನಾಕಾರರು ಗಾಂಧೀಜಿಯವರನ್ನು ಅಡ್ಡಗಟ್ಟಿ ಈ ರೀತಿ ಮಾಡಬೇಡಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಗಾಂಧೀಜಿಯವರು, ನೀವುಗಳು ಈ ರೀತಿ ಕಪ್ಪು ಬಾವುಟವನ್ನು ಪ್ರದರ್ಶಿಸುತ್ತಾ ಘೋಷಣೆಗಳನ್ನು ಕೂಗುತ್ತಿದ್ದರೆ ಇತರರ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತೀರಿ. ಆದ್ದರಿಂದ ದಯಮಾಡಿ ಈ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ಹೇಳಿ ಹೊರಡುತ್ತಾರೆ. ನಂತರದಲ್ಲಿ ಗಾಂಧೀಜಿಯವರು, ಪಟೇಲರು, ನೆಹರೂರವರು, ಮೌಲಾನಾ ಆಜಾದ್ ಅವರು ಮತ್ತು ಜಿನ್ನಾ ಅವರು ಎಲ್ಲರೂ ಸೇರಿ ಚರ್ಚಿಸುತ್ತಾ ಆಗ ಗಾಂಧೀಜಿಯವರು ಜಿನ್ನಾ ಅವರಿಗೆ ಹೇಳುತ್ತಾರೆ, ನಾವಿಬ್ಬರೂ ಒಂದೇ ಭಾರತ ಮಾತೆಯ ಮಕ್ಕಳಾಗಿದ್ದೇವೆ. ನಿಮ್ಮ ಮನದಲ್ಲಿ ಏನಾದರೂ ಭಯವಿದ್ದರೆ ದಯಮಾಡಿ ಅದನ್ನು ದೂರವಿಡಿ. ನನ್ನ ನಿರ್ಧಾರವನ್ನು ನನ್ನ ಸ್ನೇಹಿತರು ಗೌರವಿಸುತ್ತಾರೆ ಎಂದು ತಿಳಿಯುತ್ತಾ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ನೆಹರೂರವರ ಬದಲಾಗಿ ನೀವು ಈ ದೇಶದ ಮೊದಲ ಪ್ರಧಾನಮಂತ್ರಿಯಾಗಬೇಕೆಂದು ನಾನು ಆಶಿಸುತ್ತೇನೆ. ಜೊತೆಗೆ ನಿಮ್ಮ ಎಲ್ಲಾ ಕ್ಯಾಬಿನೆಟ್ ಸದಸ್ಯರು ಹಾಗೂ ಪ್ರತಿಯೊಂದು ಸರ್ಕಾರಿ ವಿಭಾಗದ ಅಧಿಕಾರಿಯೂ ಮುಸ್ಲಿಂ ವ್ಯಕ್ತಿಯೇ ಆಗಿರಲಿ ಎನ್ನುವುದು ನನ್ನ ಆಶಯ ಎನ್ನುತ್ತಾರೆ. ಆಗ ನೆಹರೂರವರು, ನನಗೆ ಹಾಗೂ ನಮ್ಮ ಉಳಿದ ಆಪ್ತರಿಗೆ ನೀವು ಇದನ್ನೇ ಬಯಸುತ್ತಿದ್ದೀರಿ ಎಂದಾದರೆ ನಾವು ಖಂಡಿತವಾಗಿಯೂ ನಿಮ್ಮ ಆಜ್ಞೆಯನ್ನು ಸ್ವೀಕರಿಸುತ್ತೇವೆ. ಆದರೆ ಹೊರಗೆ ಜನಗಳು ಈಗಾಗಲೇ ದಂಗೆ ಏಳುತ್ತಿದ್ದಾರೆ. ಏಕೆಂದರೆ ಹಿಂದೂಗಳಿಗೆ ಇರುವ ಭಯವೇನೆಂದರೆ ನೀವು ಮುಸ್ಲಿಮರಿಗೆ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಎಲ್ಲವನ್ನೂ ಕೊಡುತ್ತಿದ್ದೀರಾ ಎಂಬುದು ಎನ್ನುತ್ತಾರೆ. ಆಗ ಪಟೇಲರೂ ಕೂಡ, ನೀವೇನಾದರೂ ಈ ರೀತಿ ಮಾಡಿದರೆ ಆಗ ಮುಂದಾಗುವ ಅನಾಹುತವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ನಂತರ ಗಾಂಧೀಜಿಯವರು ಕೆಲ ಕಾಲ ಯೋಚಿಸಿ ನೆಹರು ಮತ್ತು ಪಟೇಲರು ಇದ್ದ ಕಡೆಗೆ ಸೂಚನೀಯವಾಗಿ ಬಂದು ಸೇರುತ್ತಾರೆ. ಆಗ ಜಿನ್ನಾ ಅವರು ಗಾಂಧೀಜಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ನಿಮಗೆ ಸ್ವತಂತ್ರ ಭಾರತ ಹಾಗೂ ಸ್ವತಂತ್ರ ಪಾಕಿಸ್ತಾನವನ್ನು ನೋಡುವ ಆಸೆ ಇದೆಯೇ ಅಥವಾ ನಾಗರಿಕ ಯುದ್ಧವನ್ನು ನೋಡುವ ಆಸೆ ಇದೆಯೇ ಎಂದು. ಜಿನ್ನಾ ಅವರ ಈ ಮಾತಿಗೆ ಎಲ್ಲರೂ ಮೌನಕ್ಕೆ ಶರಣಾಗುತ್ತಾರೆ. ನಂತರ ಬ್ರಿಟಿಷ್ ವೈಸ್ರಾಯ್ ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ 15, 1947ರಂದು ದೆಹಲಿಯ ಕೆಂಪು ಕೋಟೆಯ ಮೇಲೆ ಇಂಗ್ಲೆಂಡ್ನ ಧ್ವಜವನ್ನು ಕೆಳಗಿಳಿಸುತ್ತಾ ಭಾರತದ ಧ್ವಜವನ್ನು ಮೇಲಕ್ಕೆ ಹಾರಿಸುವುದರ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡುತ್ತಾರೆ. ಹಾಗೆಯೇ ಆಗಸ್ಟ್ 14, 1947ರಂದು ಪಾಕಿಸ್ತಾನದ ಕರಾಚಿಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ಘೋಷಿಸುತ್ತಾರೆ. ಭಾರತದ ಸ್ವಾತಂತ್ರ್ಯದ ನಂತರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ವಿಭಜನೆ ಪ್ರಾರಂಭವಾಗುತ್ತದೆ. ಇಲ್ಲಿನ ಮುಸ್ಲಿಮರು ಅಲ್ಲಿಗೆ ಮತ್ತು ಅಲ್ಲಿನ ಹಿಂದೂಗಳು ಇಲ್ಲಿಗೆ ಸ್ಥಳಾಂತರವಾಗಲು ಬಯಸುವವರು ವಲಸೆ ಪ್ರಾರಂಭಿಸುತ್ತಾರೆ. ಹೀಗೆ ಸ್ಥಳಾಂತರವಾಗಲು ಬಯಸದೇ ಇರುವವರು ಎರಡೂ ಪ್ರಾಂತ್ಯಗಳಲ್ಲಿಯೂ ಅಲ್ಲಿಯೇ ಉಳಿಯುತ್ತಾರೆ. ಹೀಗೆ ಎರಡೂ ಪಂಗಡದ ಜನರು ಚಲಿಸುತ್ತಿರುವಾಗ ಯಾವುದೋ ಒಂದು ಪಂಗಡದ ವ್ಯಕ್ತಿಯೊಬ್ಬ ಈ ಗಲಭೆಯಲ್ಲಿ ತನ್ನ ಪುಟ್ಟ ಮಗುವಿಗಾದ ರಕ್ತದಿಂದ ಕೂಡಿದ ಪೆಟ್ಟನ್ನು ನೋಡಿ ಉದ್ರಿಕ್ತನಾಗಿ ಮತ್ತೊಂದು ಪಂಗಡದ ಕಡೆಗೆ ಕಲ್ಲು ತೂರುತ್ತಾನೆ. ಇದರಿಂದ ಆ ಪಂಗಡದವರೂ ಇವರತ್ತ ಕಲ್ಲು ತೂರುತ್ತಾರೆ. ಹೀಗೆ ಎರಡೂ ಪಂಗಡಗಳ ಮಧ್ಯೆ ಗುಂಪು ಘರ್ಷಣೆ ಪ್ರಾರಂಭವಾಗಿ ಹಲವಾರು ಸಾವು ನೋವುಗಳಾಗುತ್ತವೆ. ನಂತರದಲ್ಲಿ ಈಗಾಗಲೇ ಲಕ್ಷಾಂತರ ಮಂದಿ ಸ್ಥಳಾಂತರವಾಗುತ್ತಿರುವ ಬಗ್ಗೆ ಹಾಗೂ ಲೆಕ್ಕವಿಲ್ಲದಷ್ಟು ಸಾವು ನೋವುಗಳಾಗಿರುವ ಬಗ್ಗೆ ಮುಖಂಡರೆಲ್ಲರೂ ಸೇರಿ ಚರ್ಚಿಸುತ್ತಾರೆ. ನಂತರ ನೆಹರೂರವರು ಕಲ್ಕತ್ತಾದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ನಡೆದಿರುವ ಘೋರ ಘರ್ಷಣೆಯ ವಿಚಾರವಾಗಿ ಪ್ರಸ್ತಾಪಿಸುತ್ತಾರೆ. ನಾವು ಈ ಘರ್ಷಣೆಯನ್ನು ನಿಲ್ಲಿಸದೆ ಹೋದರೆ ಈಗ ಪಾಕಿಸ್ತಾನದಲ್ಲೇ ಉಳಿಯಲು ಬಯಸಿದ ಹಿಂದೂಗಳಿಗೆ ಮುಂದಿನ ದಿನಗಳಲ್ಲಿ ಯಾವ ನಂಬಿಕೆಯೂ ಉಳಿಯುವುದಿಲ್ಲ ಎನ್ನುತ್ತಾರೆ. ಈಗ ಅಲ್ಲಿ ಶಾಂತಿಯನ್ನು ಕಾಪಾಡಲು ಯಾವುದೇ ಪಡೆಗಳಿಲ್ಲವೇ ಎಂದು ಮೌಲಾನಾ ಆಜಾದ್ ಅವರು ಕೇಳಿದಾಗ ನೆಹರೂರವರು ಈ ಕ್ಷಣಕ್ಕೆ ಇಲ್ಲ ಎನ್ನುತ್ತಾರೆ. ಸದ್ಯಕ್ಕೆ ಈಗಿರುವ ರಕ್ಷಣಾ ಪಡೆಗಳು ಬಾಂಬೆ ಹಾಗೂ ದೆಹಲಿಯಲ್ಲಿ ಸಾಧ್ಯವಾದಷ್ಟು ಶಾಂತಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಪ್ರತಿಯೊಂದು ಹೊಸ ಸುದ್ದಿಯೂ ಕೂಡ ಎಲ್ಲೆಡೆಯೂ ಹೊಸದೊಂದು ಹುಚ್ಚುತನದ ಅಲೆಯನ್ನು ಸೃಷ್ಟಿ ಮಾಡುತ್ತಿದೆ ಎನ್ನುತ್ತಾರೆ. ಆಗ ಪಟೇಲರು ಸದ್ಯಕ್ಕೆ ಎಲ್ಲಾ ಪತ್ರಿಕಾ ಮಾಧ್ಯಮಗಳಿಗೂ ನಿರ್ಬಂಧ ಹೇರುವ ಬಗ್ಗೆ ಸೂಚಿಸುತ್ತಾರೆ. ನಂತರ ಗಾಂಧೀಜಿಯವರು ಶಾಂತಿಯನ್ನು ಕಾಪಾಡಲು ಕಲ್ಕತ್ತಾದತ್ತ ಪ್ರಯಾಣ ಬೆಳೆಸುತ್ತಾರೆ. ಕಲ್ಕತ್ತಾದಲ್ಲಿ ಗಲಭೆಯ ತೀವ್ರತೆ ಹೆಚ್ಚಾಗಿರುವ ಸ್ಥಳವೊಂದರಲ್ಲಿ ಓರ್ವ ಮುಸ್ಲಿಮರ ಮನೆಯಲ್ಲಿ ಗಾಂಧೀಜಿಯವರು ಉಳಿದುಕೊಳ್ಳುತ್ತಾರೆ.
ಆಗ ಪೊಲೀಸ್ ಮುಖ್ಯಾಧಿಕಾರಿಯು, ನೀವು ಈ ರೀತಿ ಇಲ್ಲಿ ಒಬ್ಬ ಮುಸ್ಲಿಮರ ಮನೆಯಲ್ಲಿದ್ದರೆ ನಿಮಗೆ ಭದ್ರತೆಯನ್ನು ಕೊಡುವಷ್ಟು ಪೊಲೀಸ್ ತುಕಡಿಗಳು ನಮ್ಮಲ್ಲಿ ಇಲ್ಲ. ಹಾಗಾಗಿ ದಯಮಾಡಿ ತಾವುಗಳು ಆದಷ್ಟು ಬೇಗ ಈ ಜಾಗದಿಂದ ಬೇರೆಡೆಗೆ ಸ್ಥಳಾಂತರಾಗಿ ಎನ್ನುತ್ತಾರೆ. ಆಗ ಗಾಂಧೀಜಿಯವರು, ನಾನು ನನ್ನ ಆಪ್ತ ಸ್ನೇಹಿತನ ಮನೆಯಲ್ಲಿ ತಂಗಿದ್ದೇನೆ ಹಾಗೂ ನಾನು ಸಾವಿಗೆ ಹೆದರುವವನಾಗಿದ್ದರೆ ಇಲ್ಲಿಗೆ ಬರುತ್ತಿರಲಿಲ್ಲ ಮತ್ತು ನೀವು ನನ್ನ ಬಗ್ಗೆ ಇಷ್ಟು ಕಾಳಜಿಯನ್ನು ತೋರಿಸುತ್ತಿರಲಿಲ್ಲ ಎನ್ನುತ್ತಾರೆ. ನಂತರ ಉದ್ರಿಕ್ತ ಹಿಂದೂಗಳೆಲ್ಲ ಗಾಂಧೀಜಿಯವರು ತಂಗಿದ್ದ ಮನೆಯ ಮುಂದೆ ಬಂದು ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸುತ್ತಾರೆ. ಮರುದಿನ ಗಲಭೆಕೋರರನ್ನು ನಿಯಂತ್ರಿಸಲು ಮಿಲಿಟರಿ ಪಡೆಯೂ ಕೂಡ ಕಲ್ಕತ್ತಾಗೆ ಬಂದಿಳಿಯುತ್ತದೆ. ನಡೆಯುತ್ತಿರುವ ವಿದ್ಯುನ್ಮಾನಗಳಿಂದ ಗಾಂಧೀಜಿಯವರು ಬೇಸರಗೊಂಡು ಪುನಃ ಆಮರಣಾಂತ ಉಪವಾಸವನ್ನು ಕೈಗೊಳ್ಳುತ್ತಾರೆ. ಪತ್ರಿಕೆಯ ಮೂಲಕ ಈ ವಿಚಾರವನ್ನು ತಿಳಿದ ನೆಹರೂರವರು 4 ದಿನಗಳ ನಂತರ ಪಟೇಲರ ಜೊತೆಗೂಡಿ ಗಾಂಧೀಜಿಯವರನ್ನು ಭೇಟಿಯಾಗಲು ಹೋಗುತ್ತಾರೆ. ನಂತರ ನೆಹರೂರವರು ಗಾಂಧೀಜಿಯವರಿಗೆ, ಈ ನಿಮ್ಮ ಉಪವಾಸ ಸತ್ಯಾಗ್ರಹದಿಂದ ಜನರ ಮನಸ್ಸಿನಲ್ಲಿ ಶಾಂತಿಯ ಬದಲಾವಣೆ ಮೂಡಿದೆ. ನಾಳೆ 5,000 ಹಿಂದೂ ಮತ್ತು 5,000 ಮುಸ್ಲಿಂ ವಿದ್ಯಾರ್ಥಿಗಳು ಜೊತೆಗೂಡಿ ಕಲ್ಕತ್ತಾದ ಬೀದಿಗಳಲ್ಲಿ ಶಾಂತಿಗಾಗಿ ಜೊತೆಗೂಡಿ ನಡೆಯಲಿದ್ದಾರೆ. ಹೀಗಾಗಿ ನೀವು ಈ ಉಪವಾಸದ ಸತ್ಯಾಗ್ರಹವನ್ನು ಇಲ್ಲಿಗೆ ಕೈಬಿಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಈ ದೃಶ್ಯಾವಳಿಗಳೆಲ್ಲವನ್ನೂ ಸಹ ಪತ್ರಕರ್ತೆ ಮಾರ್ಗರೆಟ್ ಅವರು ದಾಖಲಿಸುತ್ತಿರುತ್ತಾರೆ. ಆಗ ಗಾಂಧೀಜಿಯವರು, ಇದು ಸಂತಸದ ವಿಚಾರ, ಆದರೆ ಇದಿಷ್ಟೇ ಸಾಲದು. ನನ್ನ ಜೀವಮಾನವಿಡೀ ಕನಸು ಕಂಡ ಈ ಸ್ವತಂತ್ರ ಭಾರತವು ನಾಶವಾಗುವುದನ್ನು ನಾನು ನೋಡಲಾರೆ ಎನ್ನುತ್ತಾರೆ. ಆ ನಂತರದಲ್ಲಿಯೂ ಸಹ ಪುನಃ ಹಿಂದೂ ಮತ್ತು ಮುಸ್ಲಿಂ ಗಲಭೆಗಳು ನಡೆಯುತ್ತವೆ, ಮತ್ತಷ್ಟು ಸಾವು ನೋವುಗಳೂ ಆಗುತ್ತವೆ. ಆ ನಂತರದಲ್ಲಿ ನೆಹರೂರವರು ಪುನಃ ಗಾಂಧೀಜಿಯವರನ್ನು ನೋಡಲು ಬರುತ್ತಿದ್ದಾಗ ಅಲ್ಲಿಯೇ ಗುಂಪಿನಲ್ಲಿದ್ದ ವ್ಯಕ್ತಿಯೊಬ್ಬ ಗಾಂಧೀಜಿಯವರಿಗೆ ಸಾವಾಗಲಿ ಎಂದು ಘೋಷಣೆಯನ್ನು ಕೂಗುತ್ತಾನೆ. ಇದರಿಂದ ಕೆಂಡಾಮಂಡಲವಾದ ನೆಹರೂರವರು, ಕೊಲ್ಲುವುದಾದರೆ ಮೊದಲು ನನ್ನನ್ನು ಕೊಲ್ಲಿ ಎನ್ನುತ್ತಾರೆ. ಅಂದು ಆ ಜನಸ್ತೋಮದಲ್ಲಿ ನಾಥೂರಾಮ್ ಗೂಡ್ಸೆ ಮತ್ತವರ ಸಹಚರರೂ ಇರುತ್ತಾರೆ. ನಂತರ ಮೀರಾಬೆನ್ ಅವರು, ಗಾಂಧೀಜಿಯವರ ಹೃದಯ ಬಡಿತ ಅಸಹಜವಾಗಿದೆ ಮತ್ತು ಅವರ ಮೂತ್ರಪಿಂಡಗಳು ಕೆಲಸ ಮಾಡುತ್ತಿಲ್ಲ ಎನ್ನುತ್ತಾರೆ. ಆಗ ನೆಹರೂರವರು ಗಾಂಧೀಜಿಯವರ ಬಳಿಗೆ ಸುಹ್ರವರ್ದಿ ಎಂಬ ವ್ಯಕ್ತಿಯನ್ನು ಕರೆತಂದು ಅವರ ಮುಂದೆ ನಿಲ್ಲಿಸಿ, ಮುಸ್ಲಿಮರಿಗೆ ದಂಗೆ ಏಳಲು ಪ್ರಚೋದಿಸಿದ ವ್ಯಕ್ತಿ ಇವನೇ ಮತ್ತು ಈ ವ್ಯಕ್ತಿಯೇ ಈಗ ಅದೇ ಮುಸ್ಲಿಮರಿಗೆ ಶಾಂತವಾಗಲು ತಿಳಿಸಿ ದಂಗೆಯನ್ನು ನಿಲ್ಲಿಸುವ ಕಾರ್ಯವನ್ನು ಮಾಡುತ್ತಾನೆ ಎನ್ನುತ್ತಾರೆ. ನಂತರ, ನೀವು ಬದುಕಿದ್ದರೆ ಏನೆಲ್ಲ ಮಾಡಬಹುದು ಎಂದು ಆಲೋಚಿಸಿ, ನೀವು ಮರಣ ಹೊಂದಿದರೆ ಏನೆಲ್ಲ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದನ್ನೂ ಆಲೋಚಿಸಿ ಎನ್ನುತ್ತಾರೆ. ಆ ನಂತರ, ನೀವು ಏನನ್ನು ಇಚ್ಛಿಸುತ್ತಿದ್ದೀರಿ ಎಂದು ಕೇಳಿದಾಗ ಆಗ ಗಾಂಧೀಜಿಯವರು, ಈ ಗಲಭೆಗಳು ಸಂಪೂರ್ಣವಾಗಿ ನಿಲ್ಲಬೇಕು ಮತ್ತು ಇವು ಇನ್ನೆಂದಿಗೂ ಮರುಕಳಿಸಬಾರದು ಎನ್ನುತ್ತಾರೆ. ಆನಂತರ ನೆಹರೂರವರು ಅಲ್ಲಿನ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮೆಲ್ಲರ ಹುಚ್ಚಾಟಗಳಿಂದ ಮನನೊಂದು ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದ ಮೂಲಕ ಮರಣದತ್ತ ಸಮೀಪಿಸುತ್ತಿದ್ದಾರೆ. ಈಗಲಾದರೂ ನಾವುಗಳು ನಮ್ಮ ತಪ್ಪನ್ನರಿತು ಈ ಹೊಡೆದಾಟ, ರಕ್ತಪಾತಗಳೆಲ್ಲವನ್ನೂ ನಿಲ್ಲಿಸಿ ಸಹೋದರರಂತೆ ಎಲ್ಲರೂ ಒಂದಾಗಿ ಶಾಂತಿಯಿಂದ ಬದುಕಲು ಪ್ರಯತ್ನಿಸೋಣ ಎಂದು ಕರೆ ನೀಡುತ್ತಾರೆ. ನಂತರದಲ್ಲಿ ಹಿಂದೂ ಯುವಕರ ಗುಂಪೊಂದು ಗಾಂಧೀಜಿಯವರ ಮುಂದೆ ಬಂದು ತಮ್ಮ ಕೈಯಲ್ಲಿದ್ದ ಕತ್ತಿಗಳನ್ನು ಕೆಳಗೆ ಹಾಕಿ, ಇಂದಿನಿಂದ ನಾವು ಹಿಂದೂಗಳು ಗಲಭೆಯನ್ನು ನಿಲ್ಲಿಸುತ್ತೇವೆ ಎಂದು ಪ್ರಮಾಣ ಮಾಡಿ ಹೊರಡುತ್ತಾರೆ. ಅವರಿಗೆ ಗಾಂಧೀಜಿಯವರು, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶೀರ್ವದಿಸುತ್ತಾರೆ. ನಂತರ ಮತ್ತೊಬ್ಬ ಹಿಂದೂ ಯುವಕ ಗಾಂಧೀಜಿಯವರ ಮುಂದೆ ಬಂದು ಒಂದು ಬ್ರೆಡ್ನ ಚೂರನ್ನು ಗಾಂಧೀಜಿಯವರ ಮುಂದಿಟ್ಟು ಅದನ್ನು ತಿನ್ನಲು ಹೇಳುತ್ತಾನೆ. ತಾನು ಈಗಾಗಲೇ ಪಾಪದ ಕೃತ್ಯವನ್ನು ಮಾಡಿ ನರಕಕ್ಕೆ ಹೋಗುತ್ತಿರುವುದಾಗಿ, ಅದರ ಜೊತೆಗೆ ನಿಮ್ಮ ಸಾವಿನ ಶಾಪವೂ ನನ್ನ ಹೆಗಲೇರುವುದು ನನಗೆ ಇಷ್ಟವಿಲ್ಲ ಎನ್ನುತ್ತಾನೆ. ಆಗ ಗಾಂಧೀಜಿಯವರು, ಪಾಪ ಪುಣ್ಯಗಳನ್ನು ನೋಡಿಕೊಳ್ಳುವವನು ಭಗವಂತ, ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಮನುಷ್ಯನಿಗಿಲ್ಲ ಎನ್ನುತ್ತಾರೆ. ನಂತರದಲ್ಲಿ ಆ ವ್ಯಕ್ತಿ ಮಾಡಿರುವ ಪಾಪದ ಕೃತ್ಯ ಏನೆಂದು ಕೇಳಿದಾಗ ಆಗ ಆ ವ್ಯಕ್ತಿಯು, ಮುಸ್ಲಿಮರು ತನ್ನ ಪುಟ್ಟ ಮಗುವನ್ನು ಕೊಂದಿದ್ದು ಅದಕ್ಕೆ ಪ್ರತೀಕಾರವಾಗಿ ತಾನೂ ಒಬ್ಬ ಪುಟ್ಟ ಮುಸ್ಲಿಂ ಹುಡುಗನನ್ನು ಕೊಂದಿರುವುದಾಗಿ ಹೇಳುತ್ತಾನೆ. ಆಗ ಗಾಂಧೀಜಿಯವರು, ನೀನು ನರಕಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ನನ್ನ ಬಳಿ ಒಂದು ಮಾರ್ಗವಿದೆ. ಅದೇನೆಂದರೆ, ಇದೇ ಗಲಭೆಯಲ್ಲಿ ತಂದೆ ಮತ್ತು ತಾಯಿ ಇಬ್ಬರೂ ಕೊಲ್ಲಲ್ಪಟ್ಟು ಅನಾಥವಾಗಿರುವ ಒಂದು ಪುಟ್ಟ ಮಗುವನ್ನು ನೀನು ಪಡೆದುಕೊಳ್ಳಬೇಕು. ಆದರೆ ಆ ಮಗು ಕಡ್ಡಾಯವಾಗಿ ಮುಸ್ಲಿಂ ಧರ್ಮದ್ದೇ ಆಗಿರಬೇಕು. ಆ ಮಗುವನ್ನು ನೀನು ನಿನ್ನ ಸ್ವಂತ ಮಗುವಂತೆಯೇ ಸಾಕಬೇಕು ಎನ್ನುತ್ತಾರೆ. ಆಗ ಆ ವ್ಯಕ್ತಿಗೆ ತನ್ನ ಪಾಪದ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ನಂತರ ಎಲ್ಲೆಡೆಯೂ ಗಲಭೆಗಳು ಶಾಶ್ವತವಾಗಿ ಸ್ಥಗಿತಗೊಂಡಿವೆ ಎಂದು ಪ್ರತಿಯೊಬ್ಬ ಹಿಂದೂ ಹಾಗೂ ಮುಸ್ಲಿಂ ತಮ್ಮ ತಮ್ಮ ದೇವಸ್ಥಾನ ಹಾಗೂ ಮಸೀದಿಗಳಲ್ಲಿ ಶಾಂತಿ ಸ್ಥಾಪನೆಗಾಗಿ ಆಣೆ ಪ್ರಮಾಣಗಳನ್ನು ಮಾಡಿದ್ದಾರೆ ಎಂದು ಎಲ್ಲರೂ ಗಾಂಧೀಜಿಯವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟ ನಂತರ ಗಾಂಧೀಜಿಯವರು ತಮ್ಮ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸುತ್ತಾರೆ. ನಂತರ ಗಾಂಧೀಜಿಯವರ ಬದುಕಿನ ಕೊನೆಯ ದಿನವಾದ ಜನವರಿ 30, 1948 ಸಂಜೆ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ
ಗಾಂಧೀಜಿಯವರನ್ನು ನೋಡಲು ಸಾಕಷ್ಟು ಜನರು ಸೇರಿರುತ್ತಾರೆ. ಆಗ ಗಾಂಧೀಜಿಯವರು ತಮ್ಮ ಸಂಜೆಯ ಉಪಹಾರವನ್ನು ಸೇವಿಸುತ್ತಾ ಪತ್ರಕರ್ತೆ ಮಾರ್ಗರೆಟ್ ಅವರೊಂದಿಗೆ ಚರ್ಚಿಸುತ್ತಿದ್ದಾಗ, ನೀವು ನಿಜವಾಗಲೂ ಪಾಕಿಸ್ತಾನಕ್ಕೆ ಹೋಗುತ್ತೀರಾ ಎಂದು ಮಾರ್ಗರೆಟ್ ರವರು ಕೇಳಿದಾಗ, ಅದಕ್ಕೆ ಗಾಂಧೀಜಿಯವರು, ನಾನು ಖಂಡಿತವಾಗಿಯೂ ಹೋಗುತ್ತೇನೆ. ಈ ಮೂಲಕ ಭಾರತದಲ್ಲಿರುವ ಹಿಂದೂಗಳಿಗೆ ಮತ್ತು ಪಾಕಿಸ್ತಾನದಲ್ಲಿರುವ ಮುಸ್ಲಿಮರಿಗೆ ನಾನು ತಿಳಿಯಬಯಸುವುದೇನೆಂದರೆ, ಈ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ಮತ್ತು ಕ್ರೂರ ಪೈಶಾಚಿಕ ಆಲೋಚನೆಗಳು ಸೃಷ್ಟಿಯಾಗುವುದು ನಮ್ಮ ಮನಸ್ಸಿನಲ್ಲಿ. ನಾವು ಹೋರಾಡಬೇಕಾಗಿರುವುದು ಅದರ ವಿರುದ್ಧವೇ ಎಂದು ಹೇಳುತ್ತೇನೆ ಎನ್ನುತ್ತಾರೆ. ಆಗ ಮಾರ್ಗರೆಟ್ ರವರು, ಈ ಸೈದ್ಧಾಂತಿಕ ಯುದ್ಧದಲ್ಲಿ ನೀವು ಯಾವ ರೀತಿಯ ಕ್ಷತ್ರಿಯ ಎಂದು ಕೇಳಿದಾಗ, ಅದಕ್ಕೆ ಗಾಂಧೀಜಿಯವರು, ಇತರರ ಹಾಗೆ ಶತ್ರುಗಳ ವಿರುದ್ಧ ಹೋರಾಡಲು ನನಗೆ ದೈಹಿಕವಾಗಿ ಶಕ್ತಿ ಇಲ್ಲದೆ ಹೋದರೂ ಮಾನಸಿಕವಾಗಿ ಪ್ರಪಂಚದ ಎಲ್ಲಾ ಕಿಡಿಗೇಡಿಗಳನ್ನೂ ಎದುರಿಸುವಷ್ಟು ತಾಳ್ಮೆ ಮತ್ತು ಶಾಂತಿ ನನ್ನಲ್ಲಿದೆ ಎನ್ನುತ್ತಾರೆ. ನಂತರ ಪಟೇಲರಿಗೆ ತಾವಿಬ್ಬರೂ ಚರ್ಚಿಸಿದ ವಿಚಾರವನ್ನು ನೆಹರೂರವರಿಗೆ ತಿಳಿಸಲು ಹೇಳಿ ಅಲ್ಲಿಯೇ ಹತ್ತಿರದಲ್ಲಿದ್ದ ಸ್ಥಳವೊಂದಕ್ಕೆ ಸಂಜೆಯ ಭಾಷಣಕ್ಕೆಂದು ಹೊರಡುತ್ತಾರೆ. ನಂತರ ಮಾರ್ಗರೆಟ್ ರವರು ಮೀರಾಬೆನ್ ಅವರೊಂದಿಗೆ ಮಾತನಾಡುತ್ತಾ ಗಾಂಧೀಜಿಯವರಿಗೆ ತನ್ನೊಳಗೆ ತಾನು ಯಾವುದೋ ಒಂದು ವಿಚಾರದಲ್ಲಿ ಸೋತೆ ಎಂಬ ದುಃಖದ ಕೊರಗು ಕಾಡುತ್ತಿರುವಂತಿದೆ, ಏಕೆ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಮೀರಾಬೆನ್ ಅವರು, ನನ್ನ ಗ್ರಹಿಕೆಯ ಮಟ್ಟಿಗೆ ಹೇಳುವುದಾದರೆ ಪ್ರಪಂಚವು ಬಯಸಿದಾಗಲೆಲ್ಲ ಗಾಂಧೀಜಿಯವರು ಪ್ರಪಂಚಕ್ಕೆ ಹುಚ್ಚುತನದಿಂದ ಹೊರಬರುವ ಮಾರ್ಗವನ್ನು ತೋರಿಸಿದ್ದಾರೆ. ಆದರೆ ಅದು ಅವರಿಗೇ ಕಾಣುತ್ತಿಲ್ಲ ಅಷ್ಟೇ, ಜೊತೆಗೆ ಇದು ಜಗತ್ತಿಗೂ ಕಾಣುತ್ತಿಲ್ಲ ಎನ್ನುತ್ತಾರೆ. ಅಂದು ನಾಥೂರಾಮ್ ಗೋಡ್ಸೆ ಮತ್ತವನ ಸಹಚರರೂ ಕೂಡ ಪೂರ್ವ ನಿಯೋಜಿತವಾಗಿ ಅಲ್ಲಿಗೆ ಬಂದಿರುತ್ತಾರೆ. ನಂತರ ಗಾಂಧೀಜಿಯವರು ಎಲ್ಲರನ್ನೂ ಫಲಕರಿಸುತ್ತಾ ಹೊರಗೆ ನಡೆಯುತ್ತಿರುವಾಗ, ಆಗ ಜನಗಳ ಮಧ್ಯದಿಂದ ಗಾಂಧೀಜಿಯವರಿಗೆ ಎದುರಾದ ನಾಥೂರಾಮ್ ಗೋಡ್ಸೆಯು ಮೊದಲು ಗಾಂಧೀಜಿಯವರಿಗೆ ನಮಸ್ಕರಿಸಿ ನಂತರ ತನ್ನ ಸೊಂಟದಲ್ಲಿದ್ದ ಬಂದೂಕನ್ನು ಗಾಂಧೀಜಿಯವರತ್ತ ಹಿಡಿದು ಅವರ ಎದೆಗೆ 3 ಸುತ್ತು ಗುಂಡನ್ನು ಹಾರಿಸುತ್ತಾನೆ. ಆಗ ಗಾಂಧೀಜಿಯವರು ಅಲ್ಲಿಯೇ ಕುಸಿದು ಕೆಳಗೆ ಬೀಳುತ್ತಾ, ಹೇ ರಾಮ್, ಹೇ ರಾಮ್ ಎಂದು ದೇವರನ್ನು ಸ್ಮರಿಸುತ್ತಾ ಅಲ್ಲಿಯೇ ತಮ್ಮ ಪ್ರಾಣವನ್ನು ಬಿಡುತ್ತಾರೆ. ನಂತರದಲ್ಲಿ ಭಾರತ ಸರ್ಕಾರವು ಸಕಲ ಸರ್ಕಾರಿ ಗೌರವಗಳನ್ನಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅಂತಿಮ ವಿದಾಯವನ್ನು ಸಲ್ಲಿಸುತ್ತದೆ. ಸಾವಿರದ 1948 ಜನವರಿ 31ರಂದು ದೆಹಲಿಯ ಯಮುನಾ ನದಿಯ ತೀರದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಗುತ್ತದೆ.